ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಎಷ್ಟೋ ಪ್ರೀತಿಯನ್ನು ತೋರಿಸುತ್ತಿದ್ದೀರಾ. ಅನೇಕ ವಿಷಯಗಳನ್ನು ವೀಕ್ಷಕರೆಲ್ಲರೂ ತಿಳಿದುಕೊಳ್ಳುತ್ತಿದ್ದೀರಾ ಎಂಬುದಾಗಿ ನಾವು ನಂಬುತ್ತಿದ್ದೇವೆ. ದೇವರು ಕೊಟ್ಟಂಥ ಈ ಒಂದು ಅಮೂಲ್ಯವಾದಂಥ ಅವಕಾಶ, ಅಮೂಲ್ಯವಾದಂಥ ಸೌಭಾಗ್ಯದಲ್ಲಿ ಮತ್ತೊಂದು ಪ್ರಶ್ನೆ, ಮತ್ತೊಂದು ಸಂಚಿಕೆ ಮುಖಾಂತರವಾಗಿ ನಿಮ್ಮ ಮುಂದೆ ಈ ರೀತಿಯಾಗಿ ಬರುವಂಥದ್ದು ತುಂಬ ಸಂತೋಷಕರವಾಗಿರುವಂಥದ್ದಾಗಿದೆ. ಇಲ್ಲಿ ಹೇಳಲ್ಪಡುವಂಥ ಪ್ರಶ್ನೆಗಳ ಉತ್ತರಗಳು ಅಥವಾ ಇಲ್ಲಿ ಸಂಭಾಷಣೆ ಮಾಡುವಂಥ ಪ್ರಶ್ನೆಗಳು ಅದು ಆತ್ಮೀಯ ಜೀವನಕ್ಕೂ ದೇವರಲ್ಲಿ ಬೆಳೆಯುವಂಥ ಬದುಕಿಗೂ ಉಪಯೋಗಕರವಾಗಿರುವಂಥದ್ದಾಗಿದೆ. ಹಾಗಾಗಿ ಅನೇಕ ಪ್ರಶ್ನೆಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ಆ ಪ್ರಶ್ನೆಗಳ ಕ್ರಮದಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ದೈವ ಸೇವಕರಿದ್ದಾರೆ, ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸೋರಾಗಿರೋಣ. ಬೆಂಗಳೂರು ಪ್ರಾಂತದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಾ ಅನೇಕರನ್ನು ದೇವರ ಕಡೆಗೆ ನಡೆಸಿ ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದಕ್ಕೆ ಸಿದ್ಧರಾಗಿರುವಂಥ ರಾಮು ಅಂಕಲ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸೋನಾಗಿದ್ದೇನೆ. ವಂದನೆಗಳು ಅಂಕಲ್. ವಂದನೆಗಳು ವಿಲ್ಸನ್. ಥ್ಯಾಂಕ್ ಯು ವೆರಿ ಮಚ್. ನೀವು ಅನೇಕ ಕಳೆದ ಕೆಲವು ವಾರಗಳಿಂದ ತುಂಬ ವಿಷಯಗಳನ್ನು ತಿಳಿಸಿಕೊಡುತ್ತಿದ್ದೀರಿ. ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ ಆ ವಿಷಯದಲ್ಲಿ. ವಂದನೆಗಳು. ಸೊ ಆ ಕ್ರಮದಲ್ಲಿ ಅಂಕಲ್, ಈ ದಿನದಲ್ಲಿ ಮತ್ತೊಂದು ಪ್ರಶ್ನೆ, ಕೊಡಗಿನಿಂದ ಸಹೋದರರಾಗಿರುವಂಥ ಪಾಪಣ್ಣವರು ಕೇಳಿರುವಂಥ ಪ್ರಶ್ನೆ. ಹೌದು. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ. ಆ್ಯಕ್ಚುಲಿ ಸಂದರ್ಭ ಇರುವಂಥದ್ದು 21ನೇ ವಚನದಿಂದ, ಬಟ್ ಸಹೋದರರಿಗೆ ಇರುವಂಥ ಪ್ರಶ್ನೆ 26ನೇ ವಚನದಿಂದ. ಒಮ್ಮೆ ನಾನು ಕೂಡ ಓದ್ತೇನೆ ಅದನ್ನು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಸೊ ಯೇಸುಕ್ರಿಸ್ತರವರ ಬಳಿಗೆ ಈ ಕಾನಾನ್ಯ ಸ್ತ್ರೀ ಒಬ್ಬಳು ಬಂದು ಬೇಡಿಕೊಳ್ತಿದ್ದಾಳೆ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ವಾಸಿ ಮಾಡಬೇಕೆಂಬುದು. ಈ ರೀತಿ ಬೇಡಿಕೊಂಡಾಗ ಯೇಸುಕ್ರಿಸ್ತರವರ ಬಳಿಗೆ ಬಂದು ಬೇಡಿಕೊಳ್ಳುವಾಗ ಯೇಸುಕ್ರಿಸ್ತರು ಕೊಡ್ತಿರುವಂಥ ಉತ್ತರ ಇವಾಗ ಅವರು ಕೇಳಿರುವಂಥ ಪ್ರಶ್ನೆ ಅಂತ. ಹೌದು. ಅಂದರೆ ನಾಯಿಗಳಿಗೆ ರೊಟ್ಟಿ ಹಾಕುವಂಥದ್ದು ಸರಿಯಲ್ಲ ಎಂಬುದಾಗಿ ಕೇಳಿದ್ದಾರೆ. ಹೌದು. ಕೈಯಿಂದ ರೊಟ್ಟಿ ತುಂಡನ್ನು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಹೇಳುವಂಥದ್ದು. ಹೌದು, ನೋಡ್ತೇವೆ. ಅದು ಒಂದು. ಅದರ ಉತ್ತರದ ಜೊತೆಗೆ ಮತ್ತೊಂದು ಪ್ರಶ್ನೆನ ನಾನು ಕೇಳ್ತೇನೆ. ಅಂದ್ರೆ ಸಮಾಜದಲ್ಲಿ ಸತ್ಯವೇದವನ್ನು ಓದುವಂಥವರಿಗೆ ಯೇಸುಸ್ವಾಮಿ ಅಂತ ಆ ಮಾತು ಹೇಳಿದ ತಕ್ಷಣನೇ ಪ್ರೀತಿ. ಹೌದು. ದೇವರು ಅಂತಂದ್ರೆ ಪ್ರೀತಿ. ಪ್ರೀತಿಸುವಂತ ಯೇಸುಕ್ರಿಸ್ತರವರು, ಪ್ರೀತಿ ತೋರಿಸಬೇಕಾದಂತ ಯೇಸುಕ್ರಿಸ್ತರವರಿಗೆ ಈ ಮಾತು ನಿಜವಾಗ್ಲೂ ವಚನದ ಪ್ರಕಾರ ಹಾಗೆ ಓದಿದ್ರೆ ಪ್ರೀತಿ ಕಾಣ್ತಿಲ್ಲ ಅಂಕಲ್. ಈ ವಚನದಲ್ಲಿ ಒಂದು ರೀತಿಯಲ್ಲಿ ಡೈರೆಕ್ಟ್ ಆಗಿ ಓದಿದ್ರೆ ಹೌದು, ಒಂದು ರೀತಿಯಲ್ಲಿ ಹೇಳನೆ ಮಾಡಿ, ಇನ್ನು ಹೇಳ್ಬೇಕಂದ್ರೆ ಕೇವಲವಾಗಿ ಮಾತನಾಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಹೌದು. ಸೊ ತುಂಬಾ ಜನ ಈ ಮಾತನ್ನ ಬೇಸ್ ಮಾಡಿಕೊಂಡು ಕೂಡ ಯೇಸುಸ್ವಾಮಿನ ಕ್ವಶನ್ ಮಾಡ್ತಾರೆ, ಪ್ರಶ್ನಿಸ್ತಾರೆ. ನಿಮ್ಮ ದೇವರು ನಿಜವಾದ ದೇವರಾಗಿದ್ರೆ ಅಥವಾ ಪ್ರೀತಿ ಸ್ವರೂಪನಾಗಿದ್ದರೆ ಈ ತರ ಯಾಕೆ ಮಾತನಾಡಬೇಕು, ಈ ತರ ಯಾಕೆ ಕೇವಲವಾಗಿ ಮಾತನಾಡಬೇಕು, ಕೀಳಾಗಿ ಮಾತನಾಡಬೇಕು, ಪ್ರೀತಿ ಇಲ್ವಾ ಅನ್ಯರಂದ್ರೆ? ಸೊ ಈ ರೀತಿ ಕೂಡ ಕೇಳುವಂತ ಪ್ರಶ್ನೆಗಳಿದ್ದಾರೆ, ತುಂಬಾ ಇದ್ದಾರೆ. ಸೊ ಬ್ರದರ್ ಪಾಪಣ್ಣ ಅವರ ಪ್ರಶ್ನೆಯ ಜೊತೆಗೆ ಇದಕ್ಕೂ ಕೂಡ ಹೌದು. ಇದನ್ನು ಯಾಕೆಂದರೆ ಈ ವಚನದಲ್ಲಿ ಕೆಲವರು ಪ್ರಶ್ನೆ ಇದೆ. ಇನ್ನೊಂದು, ಅನ್ಯ ಧರ್ಮದವರು ಕೂಡ ತಪ್ಪು ಹಿಡಿಯೋದಕ್ಕೆ ತುಂಬ ಜನ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ದೇವರು ನಿಜವಾದ ದೇವರಾಗಿದ್ದರೆ ಎಲ್ಲರನ್ನ ಪ್ರೀತಿಸಬೇಕು, ಒಂದು ರೀತಿಯಲ್ಲಿ ಅನ್ಯರನ್ನ ಒಂದು ರೀತಿಯಲ್ಲಿ ನಾಯಿಗಳಿಗೆ ಹೋಲಿಸಿದ್ದಾನೆ, ಹಾಗೆ ಹೀಗೆ ಅಂತೇಳಿ. ಹೌದು, ಬೈಬಲ್ನ ತಪ್ಪು ಹಿಡಿಯೋದಕ್ಕೆ ತುಂಬ ಜನ ಪ್ರಯತ್ನ ಮಾಡಿದ್ದಾರೆ. ಹೌದು. ಸಾಮಾನ್ಯವಾಗಿ ಯಾರಾದರೂ ಬೈಬೇಕಾದ್ರೇನೆ ಯಾವುದಾದ್ರೂ ಪ್ರಾಣಿ ಜೊತೆಗೆ ಹೋಲಿಸಿದ್ರೇನೆ ನಮಗೆ ಆಗಲ್ಲ. ಹೌದು. ನನ್ನ ನಂಗಂತ್ಯ ಹಿಂಗಂತ್ಯ ಅಂತಾರೆ. ಹೌದು. ಬಟ್ ಇಲ್ಲಿ ಸಾಕ್ಷಾತ್ ದೇವರ ಕುಮಾರನಾಗಿರುವಂಥ ಯೇಸುಕ್ರಿಸ್ತರವರೇ ಒಂದು ಪ್ರಾಣಿ ಜೊತೆಗೆ ಹೋಲಿಸ್ತಿದ್ದಾರೆ. ಆ ಪ್ರಾಣಿಯನ್ನು ಕೂಡ ಸತ್ಯವೇದದಲ್ಲಿ ಓದಿದ್ರೆ ಕಕ್ಕಿದ್ದನ್ನು ಮತ್ತೆ ತಿನ್ನುವ ನಾಯಿಯ ಸ್ವಭಾವದ ಜೊತೆಗೆ ಹೋಲಿಸಿದ್ದಾರೆ. ಅಂದ್ರೆ ನಾಯಿಯ ಕ್ಯಾರೆಕ್ಟರ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಸತ್ಯವೇದದಲ್ಲಿ. ಸೊ ಅಂಥದಕ್ಕೆ ಯೇಸುಸ್ವಾಮಿ ಹೋಲಿಸಿದಾರಲ್ವಾ, ಹೇಗೆ ಪ್ರೀತಿ ಸ್ವರೂಪನು
ಪ್ರೀತಿ ಮಾಡುವಂತ ದೇವರು ಹೀಗೆ ಮಾತನಾಡಬಹುದಾ ಅಂತೇಳಿ ಪ್ರಶ್ನೆಗಳು ಕೂಡ ಹೊರಗಡೆ ಇದೆ. ಸೊ ಇದಕ್ಕೆ ನಿಮ್ಮಿಂದ ನಮಗೆ ಪ್ರಶ್ನೆ ಬೇಕಿದೆ, ಐ ಮೀನ್ ಉತ್ತರ ಬೇಕಿದೆ. ಖಂಡಿತವಾಗಿ ವಿಲ್ಸನ್, ಮೊದಲನೇದಾಗಿ ಇವಾಗ ಭಕ್ತರು ಇದ್ದಾರಲ್ಲ, ಇಸ್ರಾಯೇಲರೇ ಭಕ್ತರಿದ್ದಾರಲ್ಲ, ಭಕ್ತರಲ್ಲಿ ಸೇವಕರು, ಯಾಜಕರು, ಸೇವಕರು, ಉನ್ನತರು, ಉನ್ನತ ಸ್ಥಾನದಲ್ಲಿದ್ದಂಥವರು ಕೂಡ ನಾಯಿಗಳಿಗೆ ಹೋಲಿಸಿದ್ದಾನೆ. ನಾಯಿಗಳಿಗೆ ಮಾತ್ರವಲ್ಲ ನರಿಗಳಿಗೆ ಹೋಲಿಸ್ತಾನೆ, ಇಲ್ಲಾಂದರೆ ತೋಳಗಳಿಗೆ ಹೋಲಿಸ್ತಾನೆ, ಇಲ್ಲಾಂದರೆ ಸರ್ಪಗಳಿಗೆ ಹೋಲಿಸ್ತಾನೆ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ, ಮೊದಲನೇದಾಗಿ ಅನ್ಯ ಧರ್ಮದವರು ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ. ಯಾಕೆಂದರೆ ವಿಚಾರ ಮಾಡಿಲ್ಲ. ಅಲ್ಲಿ ದೇವರಲ್ಲಿ ಪಕ್ಷಪಾತವಿಲ್ಲ. ದೇವರು ಪ್ರೀತಿ ಸ್ವರೂಪನು. ದೇವರು ಪ್ರೀತಿ ಸ್ವರೂಪನನ್ನೋದಕ್ಕೆ ನಿದರ್ಶನ ಈ ಲೋಕ. ಈ ಲೋಕ, ಎರಡನೇದಾಗಿ ಯೇಸು ಕ್ರಿಸ್ತರ ತ್ಯಾಗ. ಹೌದಲ್ವಾ? ಅದರಲ್ಲಿ ಯಾಕೆ ಹೇಳಿದ್ದಾರೆ, ಉದ್ದೇಶವೇನು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಹೌದಲ್ವಾ? ಅಲ್ಲಿ ಯಾಕೆ ಹೇಳಿದ್ದಾರೆ, ಅದರ ಹಿಂದೆ ಇರುವಂಥ ಉದ್ದೇಶ ಏನು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಒಂದು ವೇಳೆ ಇಸ್ರಾಯೇಲರಿಗೆ ಮಾತ್ರ ಪ್ರೀತಿ ತೋರಿಸಿದ್ದಾರೆ, ಅನ್ಯರಿಗೆ ದ್ವೇಷ ಮಾಡಿದ್ದಾರೆ ಅಂತೇಳಿ ಒಂದು ವೇಳೆ ಅಂದ್ಕೊಂಡ್ರೆ, ದೇವರು ಸೇವಕರು, ತನ್ನ ಸೇವಕರಿದ್ದಾರಲ್ಲ, ಯಾಜಕರಿದ್ದಾರೆ, ಮಹಾಯಾಜಕರಿದ್ದಾರೆ, ಅಂಥವರನ್ನೇ ನಾಯಿಗಳಿಗೆ ಹೋಲಿಸಿದ್ದಾನಲ್ಲ. ಯಾಕೆ ಹೋಲಿಸ್ತಾನೆ ಅಂದರೆ ಅದರ ಹಿಂದೆ ಕೂಡ ಕಾರಣ ಇದೆ. ಎಲ್ಲಿರುತ್ತೆ ಅಂದರೆ, ಯೆಶಾಯ ಗ್ರಂಥ 56:10 ವಚನ 11 ವಚನದಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ದೇವರು ತನ್ನ ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ಇಸ್ರಾಯೇಲರಿಗೂ ಹೋಲಿಸ್ತಾನೆ. ಎರಡನೇದಾಗಿ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತ ಸಮಾಜದಲ್ಲಿ ತಪ್ಪಾಗಿ ನಡ್ಕೊಂಡಾಗ ಇವ್ರಿಗೂ ಕೂಡ ಹೋಲಿಸಿದ್ದಾನೆ. ತಪ್ಪಾಗಿ ಎಲ್ಲಿ ನಡ್ಕೊಳ್ತಾರೋ ಅಲ್ಲಿ ಹೋಲಿಸ್ತಾನೆ. ಯಾಕೆಂದರೆ ಇಲ್ಲಿ ಕಾನಾನ್ಯಳ ಸ್ತ್ರೀಯಳ ವಿಷಯದಲ್ಲಿ ಯಾಕೆ ಹೇಳಿದ್ದಾನೆ ಅನ್ನುವಂಥ ವಿಷಯವನ್ನು ನಾವು ಮಾತಾಡೋಣ. ಮೊಟ್ಟ ಮೊದಲು ದೇವರ ಪ್ರಜೆಗಳೆಂದು ಕರೆಯಲ್ಪಡುತ್ತಿರುವಂಥವರನ್ನು ಕುರಿತು ಕೂಡ ಅಲ್ಲಿ ದೇವರು ಮಾತಾಡಿರುವಂಥದ್ದು ನೋಡೋಣ. ಯೆಶಾಯ ಗ್ರಂಥ 56:9 ವಚನದಿಂದ ನೋಡೋಣ. ಯೆಶಾಯ ಗ್ರಂಥ 56. ಯಾಕೆಂದರೆ ಇದು ಬಹಳ ಮಂದಿಯಲ್ಲಿ ಪ್ರಶ್ನೆ ಇದೆ. ನಮ್ಮನ್ನೇ ಈ ಥರ ಕೀಳವಾಗಿ ನೋಡಿದ್ದಾನ, ನಮ್ಮನ್ನೇ ಈ ಥರ ಕೀಳವಾಗಿ ಮಾತಾಡಿದ್ದಾನ, ಅಂದರೆ ದೇವರು ನಮ್ಮ ಮೇಲೆ ಪ್ರೀತಿ ಇಲ್ಲ ದೇವರಿಗೆ ಅಂತೇಳಿ ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಯಾರ್ಯಾರಿಗೆ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸೋಣ. 56:9 ವಚನ, 10 ವಚನ, 11 ವಚನ ನೋಡಿಪ್ಪ ಒಂದ್ಸರಿ. ಅರಣ್ಯದ ಸಕಲ ಮೃಗಗಳೇ, ಕಾಡಿನ ಎಲ್ಲಾ ಜಂತುಗಳೇ, ನುಂಗಿ ಬಿಡುವುದಕ್ಕೆ ಬನ್ನಿರಿ. ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ಇವರೆಲ್ಲರೂ ಬೊಗಳಲಾರದ ಮೂಗ ನಾಯಿಗಳು, ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು, ಮತ್ತು ಇವು ಹೊಟ್ಟೆಬಾಕ ನಾಯಿಗಳು. ಇವುಗಳಿಗೆ ಎಂದಿಗೂ ಸಾಕು ಎನ್ನಿಸದು. ಇಂಥವರು ಕುರಿಗಳನ್ನು ಕಾಯತಕ್ಕವರೋ ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನೂ ತಪ್ಪದೆ ಪ್ರತಿಯೊಬ್ಬನೂ ಕೊಳ್ಳೆ ಹೊಡೆಯಬೇಕೆಂದು ತನ್ನ ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ಯಾರಿಗೆ ಹೇಳಿದ್ದಾನಪ್ಪ ಅಂತ ನೋಡುವಾಗ, ಇದು ಭಕ್ತರು. ಅಂದರೆ ಒಂದು ಕಾಲದಲ್ಲಿ ದೇವರ ಪ್ರಜೆಗಳನ್ನು ಆಳ್ವಿಕೆ ಮಾಡೋರು, ಅಂದರೆ ಒಂದು ರೀತಿಯಲ್ಲಿ ಕುರುಬನ ಸ್ಥಾನ, ಒಂದು ಉನ್ನತ ಸ್ಥಾನ ಇದ್ದಂಥವರು ಏನು ಮಾಡಿದ್ದಾರೆ ಅಂದರೆ ಸರಿಯಾದ ಪರಿಪಾಲನೆ ಇಲ್ಲ. ಅಂಥವರನ್ನು ಕೂಡ ಬಿಟ್ಟಿಲ್ಲ ದೇವರು. ಅಂದರೆ ಒಳ್ಳೆ ರೀತಿಯಿಂದ ಭಯಭಕ್ತಿಯಿಂದ ಒಳ್ಳೆ ರೀತಿಯಿಂದ ನಡ್ಕೊಂಡವರಿಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಲಿಸ್ತಾನೆ. ಅಂದರೆ ನಕ್ಷತ್ರಗಳಿಗೆ ಹೋಲಿಸಿ ಹೇಳ್ತಾನೆ. ದಾರಿ ತಪ್ಪಿ ನಡೆದಾಗ, ಭಿನ್ನವಾಗಿ ನಡ್ಕೊಂಡಾಗ ಅವರಿಗೆ ಅನೇಕ ರೀತಿಯಲ್ಲಿ ಮೃಗಗಳಿಗೂ ಹೋಲಿಸ್ತಾನೆ, ಪ್ರಾಣಿಗಳಿಗೂ ಹೋಲಿಸ್ತಾನೆ. ಇವ್ರಿಗೆ ನಾಯಿಗಳು ಕೂಡ ಹೋಲಿಸಿದ್ದಾನೆ. ಹೌದಲ್ವ? ನಾಯಿಗಳಿಗೂ ಹೋಲಿಸಿದ್ದಾರೆ. ಆ ನಾಯಿಗಳಲ್ಲಿ ಇನ್ನೂ ತುಂಬ ಕಠಿಣವಾಗಿ ಮಾತನಾಡಿದ್ದಾರೆ. ಹೌದಲ್ವಾ? ಎಂತೆಂಥ ಮಾತಿದ್ದು. ಈ ಚಿಕ್ಕವರಲ್ಲ ಇವರು, ಅಂದರೆ ಉನ್ನತವಾದಂಥ ಸ್ಥಾನ ಪಡ್ಕೊಂಡವರು, ನಾಯಕರ ಸ್ಥಾನದಲ್ಲಿರೋ, ನಾಯಕರ ಸ್ಥಾನ, ಒಂದು ಉನ್ನತ ಸ್ಥಾನ. ಅದೇ ಪ್ರಕಾರ ಯೇಸು ಕ್ರಿಸ್ತರ ಧರ್ಮವನ್ನು ಸ್ವೀಕರಿಸಿ ಬೋಧನೆ ಮಾಡುವಂಥ ಬೋಧಕರ ವಿಷಯದಲ್ಲಿ ಕೂಡ ಏನು ಹೇಳಿದ್ದಾನೆ ಒಂದು ಸಾರಿ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡೋಣ. ಯಾಕೆಂದರೆ ಇದು ಕ್ಲಿಯರ್ ಆದರೆ ಆಮೇಲೆ ನಾವು ಮುಂದೆ ಹೋಗೋದಕ್ಕಾಗತ್ತೆ. 3ನೇ ಅಧ್ಯಾಯ 1-2ನೇ ವಚನ ಓದೋಣ. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ. ಬೇಸರವಿಲ್ಲ. ನಿಮ್ಮನ್ನಾದರೂ ಅದು ದೃಢ ಮಾಡುವುದು
ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ, ಸುನ್ನತಿ ಎಂದು ಹೇಳಿಕೊಂಡು ಅಂಗಚ್ಛೇದನೆ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ಸಾಕು. ಇಲ್ಲಿ ಯಾರಿಗೆ ಹೇಳುವಂಥದ್ದು ಮಾತಪ್ಪ ಅಂತ ನೋಡುವಾಗ ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕೆಂದು ಪೌಲನು ಬೋಧಿಸಿ ತನ್ನ ಅನುಭವವನ್ನು ಗುರಿಯನ್ನು ದೃಷ್ಟಾಂತವಾಗಿ ತಿಳಿಸಿದ್ದು. ಹೌದಲ್ವಾ? ಸುಳ್ಳು ಬೋಧಕರಂದ್ರೆ ಇವಾಗ ಯೇಸು ಕ್ರಿಸ್ತರನ್ನು ನಂಬಿ ಭಕ್ತಿ ಮಾರ್ಗದಲ್ಲೇ ನಡೆದು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇದ್ದದ್ದು ಇದ್ದ ಹಾಗೆ ಸಾರಬೇಕು. ಹೌದು. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳದೆ ಸ್ವಾರ್ಥಕ್ಕಾಗಿ ಬೋಧನೆ ಮಾಡೋರಿದ್ದರೆ ಅವರು ಸುಳ್ಳು ಬೋಧಕರಾಗ್ತಾರೆ. ಅವರೇನಪ್ಪ ಅಂದರೆ ತಮ್ಮ ಹೊಟ್ಟೆಗಾಗಿ ಸೇವೆ ಮಾಡೋರು ಆಗಿರ್ತಾರೆ. ಇವಾಗ ಯೆಶಾಯ ಗ್ರಂಥದಲ್ಲಿ ನೋಡಿದ್ದೀವಲ್ಲ, ಅಂಥ ಗುಣಗಳು ಒಂದು ಕಾಲದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಅಂಥ ಗುಣ ಇದೆ. ಎರಡನೇದಾಗಿ ಕ್ರೈಸ್ತರ ಮಧ್ಯದಲ್ಲಿ ಬೋಧಕರು ಎಂದು ಕರೆಯಲ್ಪಡೋರು ಕೂಡ ಇಂಥ ಗುಣಗಳಿದೆ. ಕ್ರೈಸ್ತ ಬೋಧಕರಿಗೆ ಕೂಡ ನಾಯಿಗಳಿಗೆ ಅಂತ ಹೋಲಿಸ್ತಾನಲ್ಲ ಸುಳ್ಳು ಬೋಧಕರಿಗೆ. ಹೌದು ಹೌದು ಅಂಕಲ್. ಅಂದರೆ ಕ್ರೈಸ್ತರನ್ನು ಕೂಡ ಬಿಟ್ಟಿಲ್ಲ, ಇಸ್ರಾಯೇಲರನ್ನು ಬಿಟ್ಟಿಲ್ಲ, ದೇವ್ರನ್ನ ನಂಬಿದವ್ರನ್ನು ಕೂಡ ದೇವರಲ್ಲಿ ಬಿಡ್ತಿಲ್ಲ. ದೇವರನ್ನ ನಂಬಿ ತಪ್ಪು ಮಾರ್ಗದಲ್ಲಿ ನಡೆದಾಗ ಅವ್ರನ್ನೂ ಕೂಡ ಬಿಟ್ಟಿಲ್ವಲ್ಲ. ಹೌದು ಹೌದು. ಇವರು ತುಂಬ ಜನ ಏನಪ್ಪ ಅಂದರೆ ಅರ್ಥ ಮಾಡಿಕೊಳ್ಳದೆ ನಮ್ಗಂದ್ರು ಅಂತಾರೆ. ಅವ್ರಿಗೆಲ್ಲ ಭೂಲೋಕದಲ್ಲಿದ್ದವ್ರು ಎಲ್ಲರೂ ದೇವರ ಪ್ರಜೆಗಳು. ಹೌದು. ಅನ್ಯರಾಗಿರ್ಬೋದು, ಇಸ್ರಾಯೇಲ್ ಜನಾಂಗದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಸರ್ವಮಾನವರು ದೇವರ ಪ್ರಜೆಗಳು. ಸರ್ವ ಮಾನವರ ಮೇಲೆ ದೇವರಿಗೆ ಅಧಿಕಾರ ಇದೆ. ಯಾಕೆಂದರೆ ಎತ್ತ ತಂದೆ ಆತನು. ಹೌದು. ಆತನಲ್ಲಿ ಪಕ್ಷಪಾತವಿಲ್ಲ, ಅನ್ಯಾಯ ಇಲ್ಲ. ಅವರ ಹತ್ರ ಏನು ತೀರ್ಪು ಮಾಡಿದ್ರು ನ್ಯಾಯವಾಗಿ ತೀರ್ಪು ಮಾಡ್ತಾರೆ. ಹೌದು. ಇವಾಗ ಈ ಕಡೆ ಕ್ರೈಸ್ತರಾಗಿರ್ಬೋದು, ಇಸ್ರಾಯೇಲ್ ಜನಾಂಗದವರಾಗಿರ್ಬೋದು, ಯಾಜಕರು ಆಗಿರ್ಬೋದು, ಮಹಾಯಾಜಕರಾಗಿರ್ಬೋದು, ಇಲ್ಲ ಅರಸರು ಆಗಿರ್ಬೋದು, ಹೌದು, ಚಕ್ರವರ್ತಿಗಳಾಗಿರ್ಬೋದು. ಪ್ರಪಂಚ ದೇಶವನ್ನು ಆಳಿರುವಂಥ ಚಕ್ರವರ್ತಿಗಳನ್ನು ಬಿಟ್ಟಿಲ್ಲ. ನಿಜ. ಹೌದಲ್ವಾ? ಹೌದು. ಚಕ್ರವರ್ತಿಗಳನ್ನು ಬಿಟ್ಟಿಲ್ಲ, ನಾಯಕರನ್ನು ಬಿಟ್ಟಿಲ್ಲ. ತಪ್ಪು ನಡೆದಾಗ ಖಂಡಿಸ್ತಾರೆ, ಎಚ್ಚರಿಸ್ತಾರೆ, ಸರಿಪಡಿಸ್ಕೊಡ್ರಿ ಅಂತ ಹೇಳ್ತಾರೆ. ಕೆಲವರಿಗೆ ನಾಯಿಗಳಿಗೆ ಹೋಲಿಸಿದ್ದಾರೆ, ಕೆಲವರಿಗೆ ಹಂದಿಗಳಿಗೆ ಹೋಲಿಸ್ತಾರೆ, ಇನ್ನು ಕೆಲವರಿಗೆ ತೋಳಗಳಿಗೆ ಹೋಲಿಸ್ತಾರೆ, ಸರ್ಪಗಳಿಗೆ ಹೋಲಿಸ್ತಾರೆ. ಹೌದಲ್ವಾ? ಹೌದೌದು ಅಂಕಲ್. ಸರ್ಪ ಸಂತಾನವೇ ಅಂತಾನೆ. ಅದು ಯಾರಿಗೆ ಅಂದಿದ್ದಾನೆ ಸರ್ಪ ಸಂತಾನವೇ ಅಂತ? ಯೆಹೂದ್ಯರಿಗೆ ಅಂದಿದ್ದಾನಲ್ಲ. ಹೌದು ಹೌದು ಅಂಕಲ್. ಯೋಹಾನನ ಮೂಲಕ ಹೌದು ಯೆಹೂದ್ಯರಿಗೆ ಈ ಮಾತನ್ನ ಮಾತಾಡಿದಾರಲ್ಲ, ಸರ್ಪ ಸಂತಾನವೇ ಅಂತ. ಆತನು ಮಾತ್ರವಲ್ಲದೆ ಯೇಸು ಪ್ರಭು ಕೂಡ ಹಾವುಗಳೇ ಅಂತಾನೆ. ಹೌದಂಕ. ಮತ್ತು ಇವೆಲ್ಲ ವಚನಗಳು ಅವ್ರಿಗೆ ಹೇಳಿರುವಂಥದ್ದು, ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ಹೇಳಿರುವಂಥ ವಚನ ಇವ್ರಿಗೆ ಕಾಣಿಸ್ತಾ ಇಲ್ವಾ? ಯಾರಿಗೆ ಅಂದರೆ ಬೈಬಲನ್ನು ತಪ್ಪು ಹಿಡಿಯುವಂಥ ಕೆಲವರು ಇದ್ದಾರಲ್ಲ. ಹೌದು. ಈ ವಚನವನ್ನು ತೋರಿಸಿ ದೊಡ್ಡದಾಗಿ ನಮ್ಮ ಅನ್ಯರಿಗೆ ಯೇಸು ಪ್ರಭು ನಾಯಿಗಳಿಗೆ ಹೋಲಿಸಿದ್ದಾನೆ ಹಾಗೆ ಅಂತೇಳಿ ಮಾತಾಡ್ಕೊಳ್ತಾರಲ್ಲ. ಅನ್ಯರಿಗೆಲ್ಲಪ್ಪ, ಎಲ್ಲರಿಗೂ ಏನಪ್ಪ ಅಂದರೆ ಯಾರು ತಪ್ಪಿನಲ್ಲಿರ್ತಾರೋ, ಯಾರು ಪಾಪದಲ್ಲಿರ್ತಾರೋ ಅವರೆಲ್ಲರಿಗೂ ಹೋಲಿಸಿ ಹೇಳ್ತಾರೆ. ಓಕೆ, ಎಲ್ಲರಿಗೂ ಒಂದೇ ಲೆಕ್ಕ, ಎಲ್ಲರಿಗೂ ಒಂದೇ ರೀತಿಯಲ್ಲಿ. ಸ್ವಂತ ಜನಾಂಗ ಅಂದರೆ ಇಸ್ರಾಯೇಲ್ ಜನಾಂಗದವರು ಯೆಹೂದ್ಯರು ಸ್ವಂತ ಜನಾಂಗ ಅಂತ ಹೇಳಿಕೊಂಡವರನ್ನು ಕೂಡ ಬಿಟ್ಟಿಲ್ವಲ್ಲ. ಹೌದು ಹೌದಲ್ಲ? ಹೌದು ಹೌದು. ಆದರೆ ಯಾಕೆ ಹೇಳಿದ್ದಾರೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಚಾರ ಮಾಡೋದು ಬೈಬಲಲ್ಲಿ. ಇವ್ರು ಏನಪ್ಪ ಅಂದರೆ ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ತಪ್ಪಿದೆ ಅಲ್ಲಿ ತಪ್ಪಿದೆ ಅಂಥೇಳಿ ತಪ್ಪುಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಅವರು ಅಪಾರ್ಥ ಮಾಡಿಕೊಂಡು ಇಲ್ಲಿ ತಪ್ಪು ಅಲ್ಲಿ ತಪ್ಪು ಅಂತ ಹೇಳ್ತಾರೆ. ಬೈಬಲಲ್ಲಿ ತಪ್ಪಿಲ್ಲ. ಓಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಮಯ ಹಿಡಿಯುತ್ತೆ ಖಂಡಿತವಾಗಿ. ಅದಕ್ಕೆ ದೇವರ ಸಹಾಯ ಬೇಕಾಗುತ್ತೆ. ಇವಾಗ ಈ ಕಾನ್ಯನ ಸ್ತ್ರೀಗಳಿದ್ದಾಳಲ್ಲ, ಆಕೆಗೆ ಯಾಕೆ ಹೇಳಿದ್ದಾರೆ ಈ ಮಾತು? ಹೌದಂಕ. ಯಾಕೆ ನಾಯಿಗೆ ಹೋಲಿಸಿದ್ದಾರೆ ಅಂದರೆ ಅಲ್ಲಿ ಯಾಕೆ ಆ ಮಾತನ್ನು ಮಾತಾಡಿದ್ದಾರೆ ಅನ್ನೋದು ಅಲ್ಲಿಗೆ ಪ್ರಶ್ನೆ ಬಂದಿದ್ದೆ ಅಲ್ಲಿಗೆ ಅಂಕಲ್. ಯಾಕಂದರೆ ಯೇಸು ಸ್ವಾಮಿಯ ಜೀವನ ಚರಿತ್ರೆ ನೋಡಿದ್ರೆ, ಹೌದು, ಯಾರಾದರೂ ಕಷ್ಟದಿಂದ ಬಂದಾಗ ಅವ್ರನ್ನ ರೋಗವನ್ನು ವಾಸಿ ಮಾಡಿನೋ ಊಟ ಕೊಟ್ಟಿನೋ, ಹೌದು, ಈ ರೀತಿ ಯಾವುದೋ ಒಂದು ಪ್ರತಿಫಲವನ್ನೇ ಕೊಟ್ಟು ಕಳಿಸಿದ್ದಾರೆ. ಖಂಡಿತ ಎಷ್ಟು ಮಂದಿ ಬಂದಿದ್ದಾರೆ ಅಂದರೆ ಬಹಳ ಮಂದಿ ಗುಂಪಾಗಿ ಬಂದಿದ್ದಾರೆ. ಎಲ್ಲರಿಗೂ ತಲೆ ಮೇಲೆ ಕೈ ಇಟ್ಟು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಸ್ವಸ್ಥತೆ ಮಾಡಿ ಕಳಿಸಿದ್ದಾರೆ. ಆದರೆ ಈ ಸ್ತ್ರೀ ವಿಷಯದಲ್ಲಿ ಯಾಕೆ ಈ ಥರ? ಅದೇ ಪ್ರಶ್ನೆ ಅಂಕ. ಹೌದು, ಸತ್ತಂತ ಮನುಷ್ಯರನ್ನು ಕೂಡ ಎಬ್ಬಿಸಿದ್ದಾರೆ ಅಲ್ಲಿಗೆ ಹೋಗಿ, ಒಂದು ಮಾತಿನಿಂದ ದೆವ್ವಗಳನ್ನು ಬಿಡಿಸಿದ್ದಾರೆ, ಕಣ್ಣುಗಳು ಕೊಟ್ಟಿದ್ದಾರೆ, ಅದ್ಭುತಗಳನ್ನ ಬಹಳ ಮಾಡಿದ್ದಾರೆ, ಬಹಳ ಇದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸಂದರ್ಭ ನೋಡಿದ್ರೆ ಮಾತ್ರ ಅಲ್ಲಿ ಆ ಕನ್ಯಾನ್ಯ ಸ್ತ್ರೀ ಬಂದು ಜೋರಾಗಿ ಮಾತನಾಡ್ತಿಲ್ಲ ಅಂಕ, ಪ್ರೀತಿಯಿಂದಾನೇ ದಯೆಪೂರ್ವಕವಾಗಿ ಕೇಳ್ತಿದ್ದಾರೆ, ಅಯ್ಯ ನನಗೆ ಈ ಥರ, ನನ್ನ ಮಗಳಿಗೆ ಈ ಥರ ಇದೆ ಅಂತ.
ಬಟ್ ಅಲ್ಲಿಗೆ ಯೇಸುಸ್ವಾಮಿಯ ಮಾತು ಹೇಗಿದೆ ಅಂತಂದರೆ, ಒಂದು ಕೇರ್ ಮಾಡ್ತಿಲ್ಲ ಅನ್ನೋ ಥರ ಇದೆ, ಮತ್ತೊಂದು ಕೇರ್ ಮಾಡಿದ್ರೆ ಮಾಡಿಲ್ಲ, ಬಟ್ ಅಲ್ಲಿ ಮಾತನಾಡ್ತಿರುವಂಥ ರೀತಿ ನಾಯಿಗಳಿಗೆ ಯಾಕೆ ಹಾಕಬೇಕು ರೊಟ್ಟಿಯನ್ನು, ಅಂದರೆ ತುಂಬ ಒಂಥರ ನೆಗ್ಲೆಕ್ಟ್ ಮಾಡಿ ಮಾತನಾಡಿದ ಹಾಗೆ ಕಾಣಿಸುತ್ತೆ. ಆದರೆ ಅಲ್ಲಿ ಕೂಡ ಏನಪ್ಪ ಅಂದರೆ ಆಕೆಯನ್ನು ಪರೀಕ್ಷೆ ಮಾಡುವಂಥದ್ದೊಂದಿದೆ, ಆಕೆಯನ್ನು ಪರೀಕ್ಷೆ ಮಾಡುವಂಥದ್ದೊಂದಿದೆ, ಆಕೆ ಮೂಲಕ ಇಸ್ರೇಲ್ ಜನಾಂಗದವರಿಗೆ ಬುದ್ಧಿ ಹೇಳುವಂಥದ್ದು ಮತ್ತೊಂದಿದೆ. ಓಕೆ, ಆಕೆಯನ್ನು ಪರೀಕ್ಷೆ ಮಾಡುವಂಥದ್ದು ಒಂದಿದೆ, ಆಕೆ ಮೂಲಕ ಇಸ್ರೇಲ್ ಜನಾಂಗದವರಿಗೆ ಬುದ್ಧಿ ಹೇಳುವಂಥದ್ದು ಕೂಡ ಒಂದಿದೆ. ಓಕೆ, ಇನ್ನೊಂದೇನಪ್ಪ ಅಂದರೆ ಪೂರ್ವದಲ್ಲಿ ಆ ತೂರು ಸೀದೋನ್ ಎನ್ನುವಂಥ ಪ್ರಾಂತ ಇದೆಯಲ್ಲ, ಅಲ್ಲಿ ಭ್ರಷ್ಟರು, ಆ ಪ್ರಾಂತ ಇದೆಯಲ್ಲ, ಒಂದು ಕಾಲದಲ್ಲಿ ದೇವರ ಪ್ರಜೆಗಳನ್ನು ಸ್ವಾಧೀನಪಡಿಸಿಕೊಂಡು ಇಸ್ರೇಲ್ ಜನಾಂಗದವರನ್ನು ಸ್ವಾಧೀನಪಡಿಸಿಕೊಂಡು ದಾರಿ ತಪ್ಪಿಸಿರುವಂಥ ಜನಾಂಗದವರು. ಎರಡನೇದಾಗಿ ಅವರಲ್ಲಿ ಗರ್ವ ಇರುವಂಥ ಒಂದು ಸಂದರ್ಭವನ್ನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಎಹೆಸ್ಕೇಲನ ಗ್ರಂಥದಲ್ಲಿ ಬರೆಸಿರ್ತಾರೆ. ಓಕೆ, ಎಹೆಸ್ಕೇಲನ ಗ್ರಂಥ 28ನೇ ಅಧ್ಯಾಯ ನೋಡೋಣ. ಎಹೆಸ್ಕೇಲನ ಗ್ರಂಥ 28ನೇ ಅಧ್ಯಾಯ 1ನೇ ವಚನದಿಂದ 28 ವಚನದಿಂದ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು, ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು? ನೀನು ಎಂದಿಗೂ ದೇವರಲ್ಲ. ನೋಡಿ, ಇಲ್ಲಿ ಏನು ಕಾಣುತ್ತಪ್ಪ ಅಂದರೆ, ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದ, ಅಂದರೆ ಎಹೆಸ್ಕೇಲನ್ ಹೇಳುವಂಥ ಮಾತು, ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು, ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿದ್ದೀಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಅಂದರೆ ಇಲ್ಲಿ ತೂರಿನ ಅರಸನು ಏನಾಗಿದ್ದಾನಪ್ಪ ಅಂತ ನೋಡು, ಒಂದು ರೀತಿಯಲ್ಲಿ ಗರ್ವ, ಬಹಳ ಉಬ್ಬಿಕೊಂಡಿದ್ದಾನೆ. ನನಗೆ ಬಹಳ ಜ್ಞಾನ ಇದೆ ಅಂತ ಅಂದುಕೊಳ್ತಾ ಇದ್ದಾನೆ. ಎರಡನೇದಾಗಿ ನನ್ನಷ್ಟು ಶ್ರೀಮಂತರು ಯಾರಿಲ್ಲ, ನನ್ನಷ್ಟು ಜ್ಞಾನಿ ಯಾರಿಲ್ಲ, ನಾನೇ ದೇವರಂತೇಳಿ ಹೇಳ್ಕೊಂಡಿರುವಂಥ ಒಂದು ಪ್ರಾಂತ ಅದು. ಓಕೆ, ಅಂದರೆ ಈ ಒಂದು ಪ್ರಾಂತದಲ್ಲಿ ಏನಪ್ಪ ಅಂದರೆ ಇಂಥ ಗರ್ವದಲ್ಲಿದ್ದಂಥವ್ರು ಇದ್ದಾರೆ. ಅವರು ಅರಸನಾಗಿರ್ಬೋದು, ಆ ಪ್ರಾಂತದಲ್ಲಿರುವಂಥ ಜನರಾಗಿರ್ಬೋದು, ಒಂದು ರೀತಿಯಲ್ಲಿ ಹುಬ್ಬಿಕೊಂಡು ಮರೆಯುವಂಥ ಜನ, ಗರ್ವದಿಂದ ನಡೆಯುವಂಥ ಜನ. ಇನ್ನೊಂದು ಸಂದರ್ಭ ಏನಪ್ಪ ಅಂದರೆ, ಯೆಹೂದ್ಯರಿದ್ದಾರಲ್ಲ, ಕ್ರಿಸ್ತ ಪೂರ್ವದಲ್ಲಿ ಯೆರೂಸಲೇಮ್ ಪಟ್ಟಣ ಹಾಳಾಗತ್ತೆ. ಹೌದು, ನೆಬೂಕದ್ನೆಚ್ಚರನು ಬಂದು ಏನು ಮಾಡ್ತಾನೆ ಅಂದರೆ ಸ್ವಾಧೀನಪಡಿಸ್ಕೊಳ್ತಾನೆ. ದೇವಾಲಯ ಧ್ವಂಸವಾಗುತ್ತೆ. ಯೆರೂಸಲೇಮ್ ಪಟ್ಟಣ ಖಾಲಿ ಆಗುತ್ತೆ. ಕೇವಲ ಬಡವರು ಮಾತ್ರ ಇರ್ತಾರೆ, ಕೆಲವರು ಮಾತ್ರ ಇರ್ತಾರೆ, ಕೂಲಿನಲ್ಲಿ ಕೆಲಸ ಮಾಡೋರು ಮಾತ್ರ ಉಳ್ಕೊಂಡಿರ್ತಾರೆ. ಆ ಪ್ರಾಂತ ಹಾಳು ಬಿದ್ದಿರುತ್ತೆ. ಆದರೆ ಈ ತೂರಿನವ್ರು ಏನು ಮಾಡ್ತಾರಪ್ಪ ಅಂದರೆ, ಈ ಪ್ರಾಂತವನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಎಂಬುವಂಥ ಆಲೋಚನೆಯಲ್ಲಿರ್ತಾರೆ. ಏನು ಇಲ್ಲದ ಪ್ರಾಂತ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡದೆ ಅದು ದೇವರು ಇರುವಂಥ ಸ್ಥಳ, ದೇವ್ರಿಗೋಸ್ಕರ ಪ್ರತ್ಯೇಕವಾದಂಥ ಸ್ಥಳ ಅಂತೇಳಿ ಆಲೋಚನೆ ಮಾಡೋದು ಬಿಟ್ಟು ಅಲ್ಲಿರುವಂತಹ ಒಂದು ಪ್ರಾಂತವನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಎಂಬುವಂಥ ಆಲೋಚನೆಯಲ್ಲಿ ಈ ತೂರಿನವರು ಇರ್ತಾರೆ. ಓಕೆ, ಅದು ಕೂಡ 26ನೇ ವಚನದಲ್ಲಿ ಇರುತ್ತೆ. 26ನೇ ಅಧ್ಯಾಯ, ಅದೇ ಎಹೆಸ್ಕೇಲನ ಗ್ರಂಥ 26ನೇ ಅಧ್ಯಾಯ 1ನೇ ವಚನ ಗೊತ್ತಾಗುತ್ತೆ. ಯೆಹೋಯಾಕೀನನು ಸೆರೆಯಾದ 11ನೆಯ ವರ್ಷದ 1 ತಿಂಗಳಿನ 1ನೆಯ ದಿನದಲ್ಲಿ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ತೂರು ಯೆರೂಸಲೇಮಿನ ವಿಷಯವಾಗಿ, ಆಹಾಹಾ ಜನಾಂಗಗಳಿಗೆ ಅಡ್ಡಿಯಾಗಿದ್ದ ಬಾಗಿಲು ಮುರಿದು ಹೋಗಿದೆ, ನನ್ನ ಕಡೆಗೆ ತೆರೆದು ಬಿಟ್ಟಿದೆ. ಯೆರೂಸಲೇಮು ಹಾಳಾದ ಕಾರಣ ನಾನು ತುಂಬಿಕೊಳ್ಳುವೆನು ಅಂದುಕೊಂಡಿದ್ದರಿಂದ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ತೂರೇ ನಿನಗೆ ವಿರುದ್ಧನಾಗಿದ್ದೇನೆ. ಸಮುದ್ರವು ತೆರೆಗಳನ್ನು ಎಬ್ಬಿಸುವಂತೆ ನಾನು ಬಹುಜನಾಂಗಗಳನ್ನು ನಿನ್ನ ಮೇಲೆ ಎಬ್ಬಿಸುವೆನು. ಅವು ತೂರಿನ ಪೌಲು ಗೋಡೆಯನ್ನು ಉರುಳಿಸಿ ಅದರ ಕೊತ್ತಲುಗಳನ್ನು ಕೆಡವಿ ಹಾಕುವವು. ನಾನು ಅದರ ಮಣ್ಣನ್ನು ಕೆರೆದು ಅದನ್ನು ಗುಡಿಸಿ ಗಂಡಾಂತರ ಮಾಡುವೆನು. ಸಾಕು, ಇಲ್ಲಿ ತನಕ ಸಾಕು. ಇಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ. ಈ ತೂರಿನ ಪ್ರಾಂತದವ್ರು ಏನಪ್ಪ ಅಂದರೆ, ಯೆರೂಸಲೇಮ್ ಪಟ್ಟಣ ಹಾಳಾದ ಕಾರಣ
ಇವರು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ತುಂಬಿಕೊಳ್ಳುವೆನೋ ಅಂದುಕೊಂಡು ನಾನು ಈ ಪ್ರಾಂತವನ್ನು ಕೂಡ ನಾನು ಸ್ವಾಧೀನ ಮಾಡಿಕೊಳ್ಬೇಕು ಅಂತ. ಅಂದರೆ ಮೊದಲನೇದಾಗಿ ದೇವರ ವಿಷಯದಲ್ಲಿ ಗರ್ವ ಪಡುವಂಥದ್ದು ಒಂದು, ನಾನೇ ದೇವರಂತ ಹೇಳಿಕೊಳ್ಳುವಂಥದ್ದು. ಆಮೇಲೆ ಒಂದು ರೀತಿಯಲ್ಲಿ ಆ ಒಂದು ಪ್ರಾಂತದಲ್ಲಿದ್ದಂಥ ಜನಾಂಗದವರನ್ನು ಹಾಳು ಮಾಡುವಂಥದ್ದು. ಹೌದು, ಇಂಥದ್ದಿದ್ದಾಗ ದೇವರಿಗೆ ಸಹಿಸೋಕ್ಕಾಗಲ್ಲ. ಹೌದು, ಯಾಕೆಂದರೆ ದೇವರ ಉದ್ದೇಶನೇ ಪರಿಚಯ ಮಾಡಬೇಕು. ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ಸೈಲೆಂಟ್ ಆಗಿರಬೇಕು, ಹೌದಲ್ವಾ? ಗೊತ್ತಿಲ್ಲ ಅಂದರೆ ಏನಾಗಬೇಕು? ಸೈಲೆಂಟ್ ಆಗಿರ್ಬೇಕು, ಸೈಲೆಂಟ್ ಆಗಬೇಕು. ಆದರೆ ಇವನೇನು ಮಾಡಿದ್ದಾನಂದರೆ ಆಸ್ತಿ ಪಾಸ್ತಿ ಇದೆ, ಆಮೇಲೆ ಏನೋ ಸ್ವಲ್ಪ ಜ್ಞಾನ ತಿಳ್ಕೊಂಡಿದ್ದಾನಂತೇಳಿ ನಾನೇ ದೊಡ್ಡ ಜ್ಞಾನಿ ಅಂತೇಳಿ, ನಾನೇ ಮಹಾಜ್ಞಾನಿ ಅಂತೇಳಿ ತನ್ನಷ್ಟಕ್ಕೆ ತಾನೇ ಉಬ್ಬಿಕೊಳ್ತಾ ಇದ್ದಾನೆ. ಹೌದು, ಇವೆಲ್ಲ ಕೂಡ ದೇವ್ರಿಗೆ ಗೊತ್ತು. ಗೊತ್ತು. ಆ ಪ್ರಾಂತದಲ್ಲಿ ಮತ್ತೊಂದೇನಪ್ಪ ಅಂದರೆ ಈ ಇಸ್ರೇಲ್ ಜನಾಂಗದವ್ರು ಇರ್ತಾರಲ್ಲ ಪ್ರಾರಂಭದಲ್ಲಿ 10 ಗೋತ್ರದವರು, ಹೌದು, ಆ ಪ್ರಾಂತದಲ್ಲಿ ಕೂಡ ಇವರು ಸ್ವಾಧೀನಪಡಿಸ್ಕೊಳ್ತಾರೆ. ಅಶೂರ್ಯರು ಸ್ವಾಧೀನಪಡಿಸ್ಕೊಂಡು ಏನಪ್ಪ ಅಂದರೆ ಅಲ್ಲಿ ಮಿಕ್ಸ್ ಆಗ್ತಾರೆ ಜನ. ಈ ಇಸ್ರೇಲ್ ಜನಾಂಗದವರು, ಸಮರಿಯರು, ಆಮೇಲೆ ಈ ಪ್ರಾಂತದಲ್ಲಿ ಕೆಲವರು ತೂರು, ಸೀದೋನು, ಈ ಪ್ರಾಂತದವ್ರು ಏನಾಗ್ತಾರೆ ಅಂದರೆ ಅನ್ಯ ಜನ ಎಲ್ಲ ಮಿಕ್ಸ್ ಆಗ್ತಾರೆ, ಒಟ್ಟಿನಲ್ಲಿ ಕೆಡಿಸ್ತಾರೆ. ಅಲ್ಲಿ ದೇವರ ಒಂದು ಕಾರ್ಯಕ್ರಮಗಳನ್ನು, ದೇವರು ಮೆಚ್ಚುವಂಥ ಆರಾಧನೆ ಕಾರ್ಯಕ್ರಮ ಟೋಟಲ್ ಕೆಡಿಸಿ ಹಾಳು ಮಾಡಿರ್ತಾರೆ. ಆ ಪ್ರಾಂತದಲ್ಲಿ ಈ ಸ್ತ್ರೀಗಳು ಇರುವಂಥದ್ದು. ಹೌದು, ಸ್ತ್ರೀಗಳಿದ್ದಾಗ ಏನಪ್ಪ ಅಂದರೆ ಈಕೆ ಬಂದು ಕೇಳ್ಕೊಳ್ಳುವಂಥದ್ದು. ಪ್ರಭು ಉದ್ದೇಶ ಏನಪ್ಪ ಅಂದರೆ ಇಸ್ರೇಲ್ ಜನಾಂಗದವರು. ಹೌದು, ಇಸ್ರೇಲ್ ಜನಾಂಗದವರಿಗೆ ಏನಾಗಬೇಕು? ಆಶೀರ್ವಾದ ಉಂಟಾಗಬೇಕು, ಆತ್ಮಿಕ ಆಶೀರ್ವಾದ ಬರಬೇಕು, ಅವರು ರಕ್ಷಿಸಲ್ಪಡಬೇಕು. ಮೊದಲನೇದಾಗಿ ಅವ್ರಿಗೆ ಈ ವಿಷಯ ತಿಳಿಸ್ಬೇಕು. ಅವ್ರ ಮಧ್ಯದಲ್ಲಿ ಸಂಪೂರ್ಣವಾದಂಥದ್ದು ಜ್ಞಾನ ಹೋಗಬೇಕು. ಆಮೇಲೆ ಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವರಿಗೆ ಸುವಾರ್ತೆ ಹರಡಬೇಕು, ಸುವಾರ್ತೆ ತಿಳಿಯಪಡಿಸಬೇಕು ಎನ್ನುವಂಥದ್ದು ದೇವರ ಸಂಕಲ್ಪ. ಹೌದು, ಮೊಟ್ಟ ಮೊದಲು ತನ್ನ ಕುಟುಂಬದವರನ್ನು, ಇಸ್ರೇಲ್ ಜನಾಂಗದವರನ್ನು ಏನಂತ ಹೇಳಿದ್ದಾರೆ? ನನ್ನ ಸ್ವಕೀಯ ಪ್ರಜೆಗಳು, ನನ್ನ ಸ್ವಂತ ಪ್ರಜೆಗಳಂತ ಹೇಳ್ಕೊಳ್ತಾರೆ. ಯಾಕೆ ಹೇಳ್ಕೊಳ್ತಾರೆ ಅಂದರೆ ಒಂದು ಕಾಲದಲ್ಲಿ ಅಬ್ರಹಾಮನಿಗೆ ಮಾತು ಕೊಟ್ಟಿರ್ತಾರೆ. ದೇವರ ದೃಷ್ಟಿಯಲ್ಲಿ ಎಲ್ಲರಿಗೂ ದೇವರ ಮಕ್ಕಳು ಒಂದೇ. ಆದರೆ ಪ್ರತ್ಯೇಕವಾಗಿ ಏನಪ್ಪ ಅಂದರೆ ಅಬ್ರಹಾಮನು ದೇವರನ್ನು ನಂಬಿಕೊಂಡು ಯಥಾರ್ಥವಾಗಿ ಭಕ್ತನಾಗಿರೋದರಿಂದ ಅಬ್ರಹಾಮನಿಗೆ ದೇವರ ಆಶೀರ್ವಾದ ಕೊಟ್ಟಿರ್ತಾನೆ. ನಿನ್ನ ಮೂಲಕ ಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವರಿಗೆ ನಾನು ಆಶೀರ್ವಾದ ಮಾಡುವೆನು ಅಂತ. ಹೌದು, ಆ ಮಾತು ನೆರವೇರಬೇಕಾದ್ರೆ ಇವಾಗ ಯೇಸು ಕ್ರಿಸ್ತರು ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಬರಬೇಕು, ಅವರ ಮಧ್ಯದಲ್ಲಿ ಸುವಾರ್ತೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು, ಅವರ ಮೂಲಕನೇ ಲೋಕಕ್ಕೆ ಸುವಾರ್ತೆ ಹೋಗಬೇಕು, ರಕ್ಷಣೆ ಸುವಾರ್ತೆ ಹೋಗಬೇಕು. ಹೌದು, ಹೌದು, ಅವ್ರ ಮೂಲಕ ಹೋಗಬೇಕು. ಇದು ದೇವರ ಸಂಕಲ್ಪ, ಇದು ದೇವರ ಕಂಪ್ಲೀಟ್ ಕಾನ್ಸೆಪ್ಟ್ ಹೀಗಿದೆ. ಹೌದು, ಆದರೆ ಮಧ್ಯದಲ್ಲಿ ಈ ಅನ್ಯರು ಅವಾಗ ಬರ್ತಾ ಇರ್ತಾರೆ. ಬಂದಾಗ ಏನಪ್ಪ ಅಂದರೆ ಕೆಲವರು ತಗ್ಗಿಸ್ಕೊಂಡು ಬಂದಾಗ ಅವ್ರಿಗೆ ಏಕ್ದಮ್ ಸುವಾರ್ತೆ ಮಾಡಿ ಇಲ್ಲಾಂದರೆ ಸ್ವಸ್ಥತೆ ಮಾಡಿ ಕಳಿಸಿರುವಂಥ ಘಟನೆಗಳು ಕೂಡ ಇದ್ದಾವೆ. ಹೌದು, ಬಹಳ ಇದ್ದಾವೆ. ಆದರೆ ಇವ್ರಿಗೆ ಮಾತ್ರ ಈಗ ಯಾಕೆ ಹೇಳಿದಾನಪ್ಪ ಅಂದರೆ ಪೂರ್ವಕಾಲದಲ್ಲಿ ಈ ತೂರು ಪ್ರಾಂತದಲ್ಲಿದ್ದಂಥ ಅರಸರಾಗಿರ್ಬೋದು, ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಬಹಳ ಕ್ರೂರರು. ಓಕೆ, ಬಹಳ ಕ್ರೂರರು. ಎರಡನೇದಾಗಿ ಗರ್ವಿಷ್ಠರು, ಅಹಂಕಾರಿಗಳು. ಈ ಗರ್ವದಿಂದ ಮಾತಾಡಿದಾಗ ದೇವ್ರು ಸಹಿಸಲ್ಲ. ಅದು ಯಾವಾಗಲೂ ದೇವರಿಗೆ ನೆನಪಿರುತ್ತೆ. ಅಂದರೆ ಈ ತೂರು ಪ್ರಾಂತದವರ ಚರಿತ್ರೆ ಸರಿಯಿಲ್ಲ, ಅವರ ಹಿಸ್ಟ್ರಿ ಸರಿಯಿಲ್ಲ, ಇಷ್ಟು ಸರಿಯಿಲ್ಲ. ಹೌದೌದು, ಸರಿಯಿಲ್ಲ. ಆದ್ದರಿಂದ ಅವರನ್ನೇ ನೆನಪು ಮಾಡಿಕೊಂಡು ಈ ಮಾತು ಹೇಳಿದ್ದಾನೆ ವಿನಃ ಮತ್ತು ಈಕೆ ಮೇಲೆ ದ್ವೇಷ ಇಟ್ಕೊಂಡು ಇಲ್ಲಾಂದರೆ ಪ್ರೀತಿ ಇಲ್ಲ ಅಂತಲ್ಲ. ಎಲ್ಲರ ಮೇಲೆ ಪ್ರೀತಿ ಇದೆ, ಲೋಕದ ಮೇಲೆ ಪ್ರೀತಿ ಇದೆ. ಹೇಳ್ತಾರಲ್ಲ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟನು. ಹೌದು, ಲೋಕದ ಮೇಲೆ ಅಂದರೆ ಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವ್ರ ಮೇಲೆ. ಒಂದು ವೇಳೆ ನಾಯಿಗೆ ಹೋಲಿಸಿದಾನಂತ ಅವ್ರಿಗೆ ಮಾತ್ರವಲ್ಲ, ಎಲ್ಲರಿಗೂ ಹೋಲಿಸಿದ್ದಾನೆ. ಹೌದು, ದೇವರ ಸೇವೆಗೆ ವಿರುದ್ಧವಾಗಿ ಯಾರು ನಡ್ಕೊಂಡಿದ್ದಾರೆ ಅವ್ರಿಗೆ ಕೂಡ ಹೋಲಿಸ್ತಾನೆ, ಇನ್ನು ಕ್ರೂರವಾಗಿ ಹೋಲಿಸ್ತಾನೆ. ನಿಜ ಅಂಕಲ್. ನೀವಾಗಲೇ ಯೆಶಾಯನ ಗ್ರಂಥದಲ್ಲಿ ತೋರಿಸಿರುವಂಥ ಮಾತಿಗೆ ಈ ಮಾತಿಗೆ ಮತ್ತಾಯನ ಬರೆದ ಸುವಾರ್ತೆ ಮಾತಿಗೆ ಹೋಲಿಸ್ಕೊಂಡ್ರೆ ಯೆಶಾಯನ ಹೇಳಿರುವಂಥ ಮಾತು ತುಂಬ ಕಠಿಣವಾಗಿ ಹೇಳಿದ್ದಾರೆ, ತುಂಬ ಕಠಿಣವಾಗಿದೆ ಅಲ್ಲಿ. ಹೌದಲ್ವಾ? ಹೌದು ಅಂಕಲ್, ಇದು ಹೋಲಿಸ್ಕೊಂಡ್ರೆ ತುಂಬ ಬೆಟರ್ ಆಗಿದೆ. ಇದು ಬೆಟರ್. ಇದು ದೊಡ್ಡದಾಗಿ ಅಷ್ಟೊಂದು ದೊಡ್ಡ ಮಾತೇನು ಹೇಳಿಲ್ಲ, ಸ್ವಲ್ಪ ಬೆಟರೇ ಹೇಳಿದ್ದಾರೆ. ಆದರೆ ಇವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದರ ಉದ್ದೇಶ ಇಷ್ಟೇ. ಮೊಟ್ಟ ಮೊದಲು ಏನಪ್ಪ ಅಂತಂದರೆ ಇಸ್ರಾಯೇಲ್ಯರ ಬಳಿಯಲ್ಲಿ ಅಂದರೆ ಯೆಹೂದ್ಯರ ಬಳಿಯಲ್ಲಿ ಸುವಾರ್ತೆ ಸಾರಬೇಕು, ಅವರ ಬಳಿಯಲ್ಲಿ ಹೊಸ ಆಜ್ಞೆಗಳನ್ನು ಕೊಡಬೇಕು, ಸಿಲ್ವೆ ಮರಣ ಹೊರಬೇಕು. ಆಮೇಲೆ ಮರಣ ಹೊಂದಿದ ಮೇಲೆ ಸಮಾಧಿ ಮಾಡಲ್ಪಟ್ಟು
ಮಹಿಮೆ ಶರೀರವನ್ನು ಧರಿಸ್ಕೊಂಡು 3ನೇ ದಿನ ಎದ್ದು ಬರ್ತಾರಲ್ಲ, ಎದ್ದು ಬಂದ ಮೇಲೆ ಟೋಟಲ್ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿರಿ ಅಂತ ಹೇಳ್ತಾರೆ. ಹೌದು. ಅದು ನಡಿಬೇಕಾದ್ರೆ ಮೊಟ್ಟ ಮೊದಲು ಇವರ ಬಳಿಯಲ್ಲಿ ಈ ಸುವಾರ್ತೆ ಕಾರ್ಯಕ್ರಮ, ಸ್ವಸ್ಥತೆಗಳು ಇವೆಲ್ಲ ಕೂಡ ಮಾಡಿರುವಂಥದ್ದು ನೋಡ್ತೀವಿ. ಮತ್ತೇನು ಬರೆದು ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಒಂದು ಮಾತಿರುತ್ತೆ, ನೋಡು, ಅದು ಕೂಡ ನಾವು ಈ ಸಂದರ್ಭದಲ್ಲಿ ನೋಡೋಣ. ಮತ್ತೇನು ಬರೆದು ಸುವಾರ್ತೆ 10:5. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡು ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ. ಪ್ರಭು ಮೊಟ್ಟ ಮೊದಲು ಏನಪ್ಪ ಅಂದರೆ ಟೋಟಲ್ ಲೋಕದಲ್ಲಿದ್ದಂಥ ಎಲ್ಲರನ್ನು ಕಾಪಾಡಬೇಕನ್ನೋದು ಮುಖ್ಯವಾದಂಥ ಉದ್ದೇಶ. ಅದು ನೆರವೇರಬೇಕಾದ್ರೆ ಇವಾಗ ಯೇಸು ಕ್ರಿಸ್ತರು ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಬರಬೇಕು. ಇವ್ರ ಮೂಲಕ ಲೋಕಕ್ಕೆ ಎಲ್ಲರಿಗೂ ರಕ್ಷಣೆ ಹೋಗಬೇಕು. ಇವ್ರ ಮೂಲಕ ಲೋಕಕ್ಕೆ ಎಲ್ಲರಿಗೂ ಆಶೀರ್ವಾದ ಉಂಟಾಗಬೇಕು. ಇದು ಮೊದಲಿನಿಂದ ಬಂದಂಥ ಒಂದು ಕ್ರಮ. ಬೈಬಲ್ ಚರಿತ್ರೆ ನಾವು ನೋಡಿದ್ರೆ ಇದೇ ಕ್ರಮವಾಗಿರುತ್ತೆ. ಹೌದಾ, ಕ್ರಮಬದ್ಧವಾಗಿರುತ್ತೆ. ಆ ಕ್ರಮಬದ್ಧವಾಗಿ ದೇವರು ಏನೇನು ಮಾಡಬೇಕು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಯಾರನ್ನು ಕೈ ಬಿಟ್ಟಿಲ್ಲ. ಅನ್ಯ ಜನಾಂಗದವರನ್ನು ಕೂಡ ಯೆಶಾಯನ ಮೂಲಕ ಕರೀತಾರೆ. ನಾನು ದಿನ ಕೈ ಚಾಚಿ ಕರೀತಾ ಇದ್ದೀನಿ, ನಾನು ನಿಮ್ಮನ್ನು ಕರೀತಾ ಇದ್ದೀನಿ, ನನ್ನ ಬಳಿಗೆ ಬನ್ನಿ ಅಂತ. ಹೌದಲ್ವ? ಹೌದು. ಒಂದು ವೇಳೆ ಇವ್ರ ಮೇಲೆ ದ್ವೇಷ ಇಟ್ಕೊಂಡ್ರೆ ತಂದೆ ಆಗಲ್ಲ. ಆತ ಪ್ರೀತಿಸಬೇಕು. ಹೌದು. ಆದರೆ ಪ್ರೀತಿಸಿದ್ದಾರಾ ಇಲ್ವಾ ಅಂತ ನೋಡುವಾಗ ಪ್ರತಿ ವಚನಗಳನ್ನು ಪರಿಶೋಧನೆ ಮಾಡುವಾಗ ಪ್ರೀತಿ ಇದೆ. ಪ್ರೀತಿ ಕಾಣುತ್ತೆ. ಕರಿತಾ ಇದ್ದಾರೆ. ಒಂದು ವೇಳೆ ತಪ್ಪು ನಡೆದಾಗ ಎಲ್ಲರನ್ನ ಖಂಡಿಸ್ತಾರೆ. ಭಕ್ತರು ತಪ್ಪು ಮಾಡಿದಾಗ ಭಕ್ತರನ್ನ ಬಿಟ್ಟಿಲ್ಲ, ಲೋಕದಲ್ಲಿದ್ದಂಥ ಜನಾಂಗದವ್ರು ತಪ್ಪು ಮಾಡಿದಾಗ ಲೋಕದಲ್ಲಿದ್ದಂಥ ಜನಾಂಗದವರನ್ನು ಕೂಡ ಬಿಟ್ಟಿಲ್ಲ. ಮೊದಲನೇದಾಗಿ ಎಚ್ಚರಿಸ್ತಾರೆ, ಸರಿಪಡಿಸ್ಕೊಡ್ರಿ ಅಂತ ಹೇಳ್ತಾರೆ. ಕೇಳಿಲ್ಲ ಅಂದರೆ ಇವ್ರನ್ನೂ ಬಿಡಲ್ಲ, ಅವ್ರನ್ನೂ ಬಿಡಲ್ಲ. ಓಕೆ, ಆ ರೀತಿ ನಡೆದಿದೆ. ಹಾಂ, ಇಲ್ಲಿ ನಡೆದಿರುವಂಥ ಘಟನೆ ಏನಪ್ಪ ಅಂದರೆ, ನಾನು ಮೊಟ್ಟ ಮೊದಲು ಇಸ್ರಾಯೇಲ್ಯರ ಮಧ್ಯದಲ್ಲಿ ಬರಬೇಕು ಅಂದರೆ ಯಾರು ಯೆಹೂದ್ಯರ ಬಳಿಯಲ್ಲಿ, ಇಸ್ರಾಯೇಲ್ಯರ ಬಳಿಯಲ್ಲಿ ಬರಬೇಕು. ಅದು ದೇವರ ಸಂಕಲ್ಪ ನೆರವೇರಿಸಬೇಕು. ಆಮೇಲೆ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಟೋಟಲ್ ಪ್ರಪಂಚಕ್ಕೆ ಹರಡಬೇಕಿತ್ತು. ಹೌದು, ಅನ್ನುವಂಥದ್ದು ದೇವರ ಉದ್ದೇಶ. ಅಲ್ಲಿ ಯೇಸು ಕ್ರಿಸ್ತರ ಮಾತಿನಲ್ಲಿರುವಂಥ ಉದ್ದೇಶ ಆಂತರ್ಯ ಅಂತಾರೆ. ಈ ಒಂದು ಮಾತನ್ನು ಇನ್ನೊಂದು ವಿಷಯದಲ್ಲಿ ಏನಪ್ಪ ಅಂದರೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಕೂಡ ಇನ್ನೂ ಕ್ಲಾರಿಟಿ ಕೊಟ್ಟಿರ್ತಾರೆ. ಓಕೆ, ಮೊದಲು ಮಕ್ಕಳಿಗೆ ಪೂರ್ತಿ ಆಗಲಿ ಅಂದರೆ ಮಕ್ಕಳು ತೃಪ್ತಿ ಹೊಂದಲಿ ಅಂತಾನೆ. ಇದೇ ಮಾತೆ, ಮಕ್ಕಳು ತೃಪ್ತಿ ಹೊಂದಲಿ, ಆಮೇಲೆ ಇನ್ನೊಬ್ಬರಿಗೆ. ಆ ಮಾತನ್ನು ಹೇಳಿ ಮಾತಾಡ್ತಾರೆ. ಒಂದು ಸರಿ ಮಾರ್ಕನ ಬರೆದ ಸುವಾರ್ತೆ 7:26. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 26ನೇ ವಚನದಲ್ಲಿರುತ್ತೆ. ಆ ಹೆಂಗಸು ಅನ್ಯ ಮತದವಳು, ಸರೋಫೋನಿಕ್ಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅಂದರೆ ಮೊಟ್ಟ ಮೊದಲು ಮಕ್ಕಳು ತೃಪ್ತಿಯಾಗಲಿ ಅಂದರೆ ಇಲ್ಲಿ ಸಂಪೂರ್ಣವಾಗಲಿ, ಇಲ್ಲಿ ಕೆಲಸ ಮುಗಿಲಿ ಅಂತ ಹೇಳಿ ನಾಯಿ ಮರಿಗಳಿಗೆ ಹೋಲಿಸ್ತಾನೆ. ನಾಯಿ ಮರಿಗಳಿಗೆ ಹೋಲಿಸಿದಾಗ ಈಕೆ ಏನು ಉತ್ತರ ಕೊಡ್ತಾಳೆ ನೋಡೋಣ. ಅಂದರೆ ಆಕೆ ಏನು ಉತ್ತರ ಕೊಡ್ತಾಳೆ ಎನ್ನುವಂಥ ವಿಷಯ ಕೂಡ ಪ್ರಭು ಗೊತ್ತಿದೆ. ಆ ಉತ್ತರ ಬಂದ ಮೇಲೆ ಆಕೆಗೆ ಸ್ವಸ್ಥತೆ ಮಾಡಿ ಕಳಿಸ್ಬಿಡೋಣ. ಆಕೆ ಏನು ಕೇಳ್ಕೊಳ್ತಾ ಇದ್ದಾಳೋ ಮಾಡಿಬಿಡೋಣ, ದೊಡ್ಡದಲ್ಲ. ಇದು ಇಸ್ರಾಯೇಲ್ರಿಗೆ ಬುದ್ಧಿ ಬರಬೇಕು. ಎಷ್ಟೊಂದು ದೊಡ್ಡ ನಂಬಿಕೆ ಇದೆಯಲ್ಲ ಆಕೆ. ಇವ್ರ ಬಳಿಯಲ್ಲಿ, ಇಸ್ರಾಯೇಲ್ರ ಬಳಿಯಲ್ಲಿ, ಯೆಹೂದ್ಯರ ಬಳಿಯಲ್ಲಿ ಪ್ರಭು ಬಂದಾಗ ನೆಗ್ಲೆಕ್ಟ್ ಮಾಡಿದ್ದಾರೆ ಅವರು. ಹೌದು, ಅವರು ಬೇಜವಾಬ್ದಾರಿಯಿಂದ ನೋಡ್ಕೊಂಡಿದ್ದಾರೆ, ಅರ್ಥ ಮಾಡಿಕೊಂಡಿಲ್ಲ. ಈಕೆ ಅನ್ಯಳು. ಒಂದು ಮಾತು ಬೈದರೂ ಕೂಡ ಬೈಸ್ಕೊಂಡು, ಒಂದು ಮಾತು ಅಂದರೂ ಕೂಡ, ಆದರೂ ಪರವಾಗಿಲ್ಲ. ಆ ನಾಯಿ ಮರಿಗಳು ಕೂಡ ಮತ್ತು ಯಜಮಾನನ ಮೇಜಿನಿಂದ ಬಿದ್ದಂಥ ತುಂಡುಗಳನ್ನೇ ತಿಂತವಲ್ಲ ಪ್ರಭುವೇ. ಅಂದರೆ ನಾವಾಗಿರ್ಬೋದು, ಇವರಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ಯಜಮಾನನ ಮೂಲಕ ತಾನೇ ಬದುಕ್ತೀವಿ ಅಂಥೇಳಿ ಒಂದು ಅರ್ಥ ಮಾಡಿಕೊಂಡು ಒಳ್ಳೆ ಮಾತನ್ನು ಮಾತಾಡುವಂಥದ್ದು. ಅಂದರೆ ನೋಡೋದಾದರೆ ಆ ಸ್ತ್ರೀ ತುಂಬ ಬುದ್ಧಿವಂತಿಕೆಯಿಂದ ಅಲ್ಲಿ ಬುದ್ಧಿವಂತಿಕೆಯಿಂದ. ಎರಡನೇದಾಗಿ ಪ್ರಭು ಅಂದರೆ ಉನ್ನತವಾಗಿ ನೋಡಿದ್ದಾಳೆ, ಪ್ರಭುವನ್ನು ಉನ್ನತವಾಗಿ ನೋಡಿಕೊಂಡಿದ್ದಾಳೆ. ಏನಂದ್ರೂ ಕೂಡ ಪರವಾಗಿಲ್ಲ, ಆ ದೇವರಲ್ಲಿ ಸರ್ವಶಕ್ತನೂ ಆತನು, ಸಮಸ್ತವೂ ಆತನಿಗೆ ಸಾಧ್ಯ. ಆತನು ಒಂದು ಮಾತು ಅಂದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನನ್ನ ಮಗಳಿಗೆ ಸ್ವಸ್ಥತೆ ಆಗಬೇಕು ಓಕೆ ಅಂತೇಳಿ ಪೂರ್ತಿ ತಗ್ಗಿಸ್ಕೊಳ್ಳುವಂಥದ್ದಿದೆ. ಪೂರ್ತಿ ತಗ್ಗಿಸ್ಕೊಳ್ಳುವಂಥದ್ದು. ಈ ದಿನಗಳಲ್ಲಿ ಯಾರಾದರೂ ಒಂದು ಮಾತಂದರೆ ಸಹಿಸ್ಕೊಳ್ತಾರಾ? ಇಲ್ಲ. ಗುರುಗಳು
ಉನ್ನತರು ಒಂದು ಮಾತಂದ್ರು, ಉನ್ನತರು ಯಾರಾದರೂ ಶಿಷ್ಯರಿಗೆ ಒಂದು ಮಾತು ಬೈದಾಗ ಯಾರು ಸಹಿಸ್ಕೊಳ್ಳಲ್ಲ. ಒಂದು ಮಾತಿಗೆ 100 ಮಾತು ಮಾತಾಡ್ತಾರೆ. ತಿರುಗು ಮಾತು ಖಂಡಿತ ಬರುತ್ತೆ. ಒಂದು ಉನ್ನತ ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳು ಕೆಳಗಡೆ ಶಿಷ್ಯರು ಇರ್ತಾರಲ್ಲ, ಅಂಥವ್ರಿಗೆ ಅಂದಾಗ ಸಹಿಸ್ಕೊಳ್ಳೋದಿಲ್ಲ, ಬೈತಾರೆ, ವಟ ಮಾತಾಡ್ತಾರೆ, ಆಮೇಲೆ ಪೇಚಾಡ್ತಾರೆ, ಆಮೇಲೆ ಚಾಡಿಗಳನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸೇವಕರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತೇಳಿ ಇವರೇ ದೊಡ್ಡ ಪಂಡಿತರ ಹಾಗೆ ಇಲ್ಲ ದೊಡ್ಡ ಭಕ್ತರ ಹಾಗೆ. ಹಾಗೆ ಈಕೆಯಲ್ಲೇ ಹಾಗೆ ಕಾಣ್ತಾ ಇಲ್ಲ, ತಗ್ಗಿಸ್ಕೊಳ್ಳುವಂಥದ್ದು ಕಾಣ್ತಾ ಇದೆ, ಭಕ್ತಿ ಕಾಣ್ತಾ ಇದೆ, ನಂಬಿಕೆ ಕಾಣ್ತಾ ಇದೆ. ಒಳ್ಳೇದಾಗಲಿ ಅಂತೇಳಿ ನಿನ್ನ ನಂಬಿಕೆ ಏನು ಒಂದು ಮಾತು ಮಾತಾಡ್ತಾರೆ ನೋಡೋಣ. ಓಕೆ, ಕೆಳಗಡೆ ಮಾತು 28ನೇ ವಚನ. 28. ಅದಕ್ಕೆ ಆಕೆಯು, ಸ್ವಾಮಿ ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು, ಆತನು, ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟದೆ, ಹೋಗು ಅಂದನು. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆಯ ಮೇಲೆ ಮಲಗಿದ್ದಳು, ದೆವ್ವ ಅವಳನ್ನು ಬಿಟ್ಟು ಹೋಯಿತು. ಇದರಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ಕೂಡ ಈ ಮಾತನ್ನು ನೋಡೋಣ. ಇಲ್ಲ, 28ನೇ ವಚನ ನೋಡೋಣ. ಅಲ್ಲಿ 15-28. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ನೋಡಿದ ಅಂದರೆ, ಅಮ್ಮ, ನಿನ್ನ ನಂಬಿಕೆ ಬಹಳ ದೊಡ್ಡದು, ನಿನ್ನ ನಂಬಿಕೆ ಬಹಳ ದೊಡ್ಡ. ಅಂದರೆ ಒಂದು ಮಾತು ಅಂದಾಗ ಆ ಮಾತು ಕೂಡ ತಗ್ಗಿಸಿಕೊಂಡು, ಪ್ರಭುವೇ, ಆ ಯಜಮಾನನ ಮೇಜಿನಿಂದ ಬಿದ್ದಂಥ ಎಂಜಲನ್ನು ತಿಂದು ನಾಯಿ ಮರಿಗಳು ಕೂಡ ಬದುಕ್ತಾವಲ್ವಾ ಅಂತೇಳಿ ಪೂರ್ತಿ ತಗ್ಗಿಸ್ಕೊಂಡು ಒಳ್ಳೆ ಮಾತನ್ನು ಹೇಳುವಂಥದ್ದು ನೋಡ್ತೀವಿ. ಅಂದರೆ ಅಲ್ಲಿ ದೇವ್ರ ಮೇಲೆ ನಂಬಿಕೆ ಕಾಣುತ್ತೆ, ದೇವರಿಗೆ ವಿಧೇಯಳ ಆದ ಹಾಗೇನೂ ಕಾಣುತ್ತೆ. ಪ್ರಭು ಒಂದು ಮಾತು ಅಂದರೂ ಕೂಡ ಆ ಮಾತಿಗೆ ವಿಧೇಯಳಾಗ್ತಾಳೆ, ಹೌದಲ್ವಾ? ಆದರೆ ಇಸ್ರಾಯೇಲರಲ್ಲಿ ಇಂಥ ವಿಧೇಯತೆ ಕಾಣಲ್ಲ, ಇಂಥ ತಗ್ಗಿಸುವಿಕೆ ಇಲ್ಲ, ತಗ್ಗಿಸಿಕೊಳ್ಳುವಂಥದ್ದು ಕಾಣಲ್ಲ. ಈಕೆ ಮೂಲಕ ಇಸ್ರಾಯೇಲರಿಗೆ ಒಂದು ಪಾಠ. ಅದೇ ಪ್ರಕಾರ ಯಾರಾದರೂ ಈ ಲೋಕದಲ್ಲಿ ಗರ್ವ ಪಡುವಂಥವ್ರಿಗೆ ಅಂಥವ್ರು ಕೂಡ ಈಕೆ ಮೂಲಕ ಒಂದು ಪಾಠ ಇದೆ. ಒಂದು ಮಾತು ಅಂದಾಗಲೂ ಕೂಡ ಅನ್ನಿಸ್ಕೊಂಡು ದೇವರ ಒಂದು ಕೃಪೆ ಪಡ್ಕೊಳ್ಳುವಂಥ ಒಂದು ಒಳ್ಳೆ ಮನಸ್ಸು ಈಕೆಯಲ್ಲಿ ನೋಡ್ತೀವಿ. ಓಕೆ, ಅಂದ ತಕ್ಷಣ ಅಂದಂಥ ಮಾತನ್ನು ತಗ್ಗಿಸಿಕೊಂಡು ಹೋದಾಗ ಅಂಥವ್ರನ್ನ ದೇವರು ಇಷ್ಟಪಡ್ತಾರೆ, ರಿಟರ್ನ್ ಆಗಿ ಹೇಳದಂಥವ್ರನ್ನ ದೇವರು ಇಷ್ಟಪಡ್ತಾರೆ. ಅಲ್ಲಿ ಪರೀಕ್ಷೆ ಮಾಡೋದೇ ಒಂದು, ಅಲ್ಲಿ ಏನಪ್ಪ ಅಂದರೆ ಕೆಲವು ಟೈಮಲ್ಲಿ ಪರೀಕ್ಷೆ ಮಾಡ್ತಾರೆ, ಖಂಡಿಸಿದಾಗ ನೋಡೋಣ ಏನು ಮಾಡ್ತಾರೆ ಅಂತ. ದೇವ್ರ ಉದ್ದೇಶ ತೂರು ಸೀದೋನ್ ಪ್ರಾಂತದಲ್ಲಿದ್ದಂಥ ಜನ. ಹೌದು, ಈಕೆಯಲ್ಲಿ ಭಕ್ತಿ ಇದೆ ಗೊತ್ತು, ಆಕೆ ಪರೀಕ್ಷೆ ಮಾಡ್ತಾ ಇದ್ದಾಳೆ, ಆಕೆ ಬಾಯಿಂದ ಏನು ಉತ್ತರ ಬರುತ್ತೋ ಅನ್ನೋದು ಕೂಡ ಪ್ರಭು ಗೊತ್ತಿದೆ. ಇದು ಹೊರಗಡೆ ಹೋಗಬೇಕು, ಇದರಿಂದ ಒಂದು ಒಳ್ಳೆ ಪಾಠ ಹೇಳ್ಕೊಡು. ಒಳ್ಳೆ ಪಾಠ ಅಂದರೆ ಅನ್ಯ ಜನಾಂಗದವರಲ್ಲಿ, ಹೊರಗಡೆ ಇದ್ದಂಥ ಜನಾಂಗದವರಲ್ಲಿ ಕೂಡ ನಂಬಿದಾಗ ಇಷ್ಟೊಂದು ನಂಬಿಕೆ ತೋರಿಸ್ತಾರೆ. ಸ್ವಂತ ಜನಾಂಗದವರು ಇಂಥ ನಂಬಿಕೆ ತೋರಿಸಲ್ಲ. ಹೌದು, ಅಪಹಾಸ್ಯ ಮಾಡ್ತಾರೆ, ಅವಮಾನ ಪಡಿಸ್ತಾರೆ, ನಿಂದಿಸ್ತಾರೆ, ಇದೆಲ್ಲ ನಡೆಯುತ್ತೆ. ಹೌದು. ಆದರೆ ಇವಾಗ ನಮ್ಮ ಬ್ರದರ್ ಒಬ್ಬ ಯಾರು ಪಾಪಣ್ಣ ಕೊನೆಯದಾಗಿ ಈ ರೊಟ್ಟಿ ತುಂಡು ಏನು ಇದ್ರ ಬಗ್ಗೆ ಅಂತ ಹೌದು ಕೇಳಿದ್ರು. ಅಲ್ಲಿ ಏನಪ್ಪ ಅಂದರೆ ಒಂದು ಉಪಮಾನ, ನಾಯಿ ರೊಟ್ಟಿ ತುಂಡು ಬಗ್ಗೆ ಮಾತಾಡಿದ್ದಾರೆ. ಅಂದರೆ ನಾಯಿ ಅಂದರೆ ನಾಯಿ ಅಲ್ಲ, ರೊಟ್ಟಿ ಅಂದರೆ ರೊಟ್ಟಿ ಅಲ್ಲ, ಹೌದಲ್ವಾ? ನಾಯಿ ಅಂದರೆ ನಾಯಿ ಅಲ್ಲ, ರೊಟ್ಟಿ ಅಂದರೆ ರೊಟ್ಟಿ ಅಲ್ಲ, ಅದು ಉಪಮಾನದ ರೂಪದಲ್ಲಿ. ಇವಾಗ ಆಕೆಗೆ ಏನು ಬೇಕು? ಸ್ವಸ್ಥತೆ ಬೇಕು. ಸ್ವಸ್ಥತೆಗೆ ಏನು ಬೇಕು? ಔಷಧಿ. ದೇವರ ಮಾತಿನಲ್ಲಿ ಏನಿದೆ? ಮಾತಿನಲ್ಲಿ ಸ್ವಸ್ಥತೆ ಇದೆ, ಸ್ವಸ್ಥತೆ ಎಂಬ ಔಷಧಿ ಇದೆ, ಅದು ಬೇಕು. ಇವು ಪ್ರಭು ಕೊಡೋದಕ್ಕೆ ಏನು ಬಂದಿದ್ದಾರೆ? ವಾಕ್ಯಗಳನ್ನು ಕೊಡೋದಕ್ಕೆ ಬಂದಿದ್ದಾರೆ. ಲೋಕಕ್ಕೆ ಬಿಡುಗಡೆ ಬೇಕು, ಲೋಕಕ್ಕೆ ಬಿಡುಗಡೆ ಬೇಕು, ವಾಕ್ಯಗಳು ಬೇಕು, ಹೌದಲ್ವಾ? ಹೌದು. ಈ ವಾಕ್ಯಕ್ಕೆ ಏನಪ್ಪ ಅಂದರೆ ಅಲ್ಲಿ ಹೋಲಿಸ್ತಾರೆ ರೊಟ್ಟಿ ತುಂಡಿಗೆ. ಮೊಟ್ಟ ಮೊದಲು ಏನಪ್ಪ ಅಂದರೆ ಈ ಸತ್ಯದ ಮಾರ್ಗ ಅನ್ನೋದು ಇಸ್ರಾಯೇಲ್ಯರ ಮಧ್ಯದಲ್ಲಿ ಅವರಿಗೆ ಫಸ್ಟ್ ಪ್ರಯಾರಿಟಿ, ಮೊದಲನೇ ಪ್ರಾಧಾನ್ಯತೆ, ಮೊದಲನೇ ಸ್ಥಾನ ಅವ್ರಿಗೆ ಕೊಡಬೇಕು. ಆಮೇಲೆ ಲೋಕದಲ್ಲಿದ್ದಂಥವ್ರು ಎಲ್ಲರಿಗೂ ಕೂಡ ಅವ್ರ ಮೂಲಕ ಹೊರಡಬೇಕು. ಟೋಟಲ್ ಲೋಕಕ್ಕೆ ಯಾರ ಮೂಲಕ ಸುವಾರ್ತೆ ಹರಡಿದೆ? ಅಪೋಸ್ತಲರು ಯಾರು? ಇಸ್ರಾಯೇಲ್ ಜನಾಂಗದವರು, ಹೌದಲ್ವಾ? ಅವ್ರ ಮೂಲಕನೇ ಟೋಟಲ್ ಜಗತ್ತಿಗೆ ಸುವಾರ್ತೆ ಹರಡಿದೆ. ದೇವ್ರ ಉದ್ದೇಶ ಅಷ್ಟೇ.
ಅವ್ರ ಮೂಲಕ ಇವು ತಿಳ್ಕೊಳ್ಬೇಕು. ತಿಳ್ಕೊಂಡ ಇವು ನಾವು ಕೂಡ ಅವ್ರ ಮೂಲಕನೇ ಇವಾಗ ಸತ್ಯವೇದ ಗ್ರಂಥ ಬಂದಿದೆ. ಅವರು ಎಲ್ಲ ಕಷ್ಟಪಟ್ಟು ಸುವಾರ್ತೆ ಮಾಡಿರೋದರಿಂದ ನಮ್ಮ ಬಳಿಗೆ ಸುವಾರ್ತೆ ಬಂದಿದೆ. ನಾವು ತಿಳ್ಕೊಂಡಿದ್ದೀವಿ. ಒಂದು ಕಾಲದಲ್ಲಿ ಅನ್ಯ ಜನಾಂಗದವರು, ಹೌದಾ, ದೇವ್ರ ಮೂಲಕ, ದೇವರ ಪ್ರೀತಿ ಮೂಲಕ ನಾವೆಲ್ಲರೂ ದೇವರ ಸನ್ನಿಧಿ ಸೇರಿಸಲ್ಪಟ್ಟಿದ್ದೀವಲ್ಲ. ತಳ್ಳಿದಾರ? ಇಲ್ಲ. ಇಲ್ಲ. ಅನ್ಯರಂತ ತಳ್ಳಿದಾರ? ಇಲ್ವಲ್ಲ. ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಧನ್ಯರು. ಒಂದು ಧನ್ಯತೆ ಅದು. ಸೊ ಹಾಗಾದರೆ ಯೇಸು ಕ್ರಿಸ್ತರವರು ಆ ಸ್ತ್ರೀ, ಆ ಹೆಂಗಸಿನೊಂದಿಗೆ ಮಾತನಾಡಿದಂಥ ಆ ಕಠಿಣವಾದಂಥ ಮಾತು ಅಂತಂದರೆ, ಯಜಮಾನನು ಫಸ್ಟ್ ಮಕ್ಕಳಿಗೆ ಕೊಟ್ಟು ನಂತರ ನೋಡ್ತಾರೆ ಎಂಬಂಥ ಕಾನ್ಸೆಪ್ಟಲ್ಲಿ ಅಷ್ಟೇ ಅಲ್ವಾ. ಇವಾಗ ಜಸ್ಟ್ ಹೊರಗಡೆ ನಾವು ಒಂದು ವೇಳೆ ನಮ್ಮ ಮಕ್ಕಳಿರ್ತಾರೆ ಅಂತ ತಿಳ್ಕೊಳ್ಳಿ, ನಮ್ಮ ಮಕ್ಕಳನ್ನು ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ನಾಯಿಗಳೇನು ಹೊರಗಡೆ ನಾಯಿಗಳೇನು ಬರ್ತಾ ಇರ್ತವೆ, ಅವೇನು ಕೂಗ್ತಾ ಇರ್ತವೆ. ಮಕ್ಕಳ ಕೈಯಿಂದ ಕೊಡೋಕ್ಕಾಗತ್ತಾ? ಇಲ್ಲ. ಮಕ್ಕಳು ತಿಂತಾ ಇರ್ತವೆ. ಅದು ಕಸ್ಕೊಂಡು ನಾಯಿಗೆ ಹಾಕ್ತೀವಿ? ಇಲ್ವಲ್ಲ. ಫಸ್ಟ್ ಮಕ್ಕಳು ತಿನ್ನಲಿ, ಮೊದಲು ಅವ್ರು ತೃಪ್ತಿ ಆಗಲಿಲ್ಲ. ತೃಪ್ತಿ ಆದ ಮತ್ತೆ ಉಳಿದ್ರೆ ಕೊಡೋಣ ಅಂತ ಹೇಳ್ತೀವಿ. ಇದು ಹೊರಗಡೆ ಸಮಾಜ. ಹಾಗಂತ ದೇವರೇನು ಕೈ ಬಿಡಲ್ಲ. ಅವ್ರನ್ನೂ ಕಾಪಾಡಿದ್ದಾರೆ, ಇವರನ್ನು ಕಾಪಾಡಿದ್ದಾರೆ, ಎಲ್ಲರನ್ನೂ ಕಾಪಾಡ್ತಾರೆ. ಸೊ ಅಲ್ಲಿ ನಾಯಿಗಳಿಗೆ ಹೋಲಿಸಿ, ಐ ಮೀನ್ ಅಷ್ಟು ಕಠಿಣವಾಗಿ ಮಾತನಾಡೋದಕ್ಕೆ ಉದ್ದೇಶ, ಅದಕ್ಕೆ ಕಾರಣ ಅವರ ಇತಿಹಾಸ. ಪೂರ್ವಕಾಲದಲ್ಲಿ ಅವರ ಪೂರ್ವಿಕರು ಮಾಡಿರುವಂತಹ ಒಂದು ಕೆಟ್ಟ ಕೆಲಸಗಳು. ಯಾಕೆಂದರೆ ಕೆಟ್ಟ ನಡತೆ ಇದೆ. ಗರ್ವಿಷ್ಠರು, ನಾವೇ ದೇವರುಗಳಂತ ಹೇಳ್ಕೊಂಡವರು. ಹೌದು. ಅಂದರೆ ಸೃಷ್ಟಿಕರ್ತನನ್ನು ಮರೆ ಮಾಡಿ ಅಷ್ಟೊಂದು ಭಯಂಕರವಾದಂಥ ಗರ್ವ ಒಂದು ಕಾಲದಲ್ಲಿ ಸೈತಾನಿಗಿದೆ. ಆ ಸೈತಾನನ ಗುಣಗಳೇ ತೂರು ಪ್ರಾಂತದಲ್ಲಿದ್ದಂಥ ಅರಸರಿಗೂ ಕಾಣುತ್ತೆ, ಅಧಿಕಾರಿಗಳಿಗೂ ಕಾಣುತ್ತೆ, ಅಲ್ಲಿರುವಂಥ ಜನರಿಗೂ ಕೂಡ ಕಾಣುತ್ತೆ. ಅವರನ್ನು ಕೂಡ ನಾಯಿಗಳೊಂದಿಗೆ ದೇವರು ಹೋಲಿಸಿದ್ದಾರೆ. ಸೊ ಅಂದರೆ ಅಷ್ಟು ಗರ್ವ ಅವರಲ್ಲಿ ಇದ್ದದ್ದರಿಂದ ಸೊ ಇದನ್ನೆಲ್ಲ ನೆನಪು ಮಾಡಿಕೊಂಡು ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಆ ರೀತಿ ಮಾತಾಡಿದ್ದಾರೆ. ಹೊರತು ದುರುದ್ದೇಶ ಏನಿಲ್ಲ, ಕೆಟ್ಟ ಅಭಿಪ್ರಾಯ ಏನಿಲ್ಲ. ದೇವ್ರಿಗೇನಪ್ಪ ಅಂದರೆ ಎಲ್ಲರೂ ತನ್ನ ಮಕ್ಕಳು, ಎಲ್ಲರನ್ನ ಕಾಪಾಡಬೇಕನ್ನುವಂಥದ್ದೇ ದೇವ್ರ ಉದ್ದೇಶ. ಎಲ್ಲರನ್ನ ಕಾಪಾಡ್ತಾರೆ ನಿಜವಾಗ್ಲೂ. ಅವರ ಇತಿಹಾಸ, ಪ್ರಭು ಇತಿಹಾಸ, ದೇವರ ಒಂದು ಕಷ್ಟ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥವನ್ನು ನೋಡುವಾಗ ಪ್ರೀತಿ ಬಿಟ್ಟರೆ ಏನು ಕಾಣಲ್ಲ. ಒಂದು ವೇಳೆ ಖಂಡಿಸ್ತಾರೆ, ಖಂಡಿಸೋದರಲ್ಲಿ ಕೂಡ ಪ್ರೀತಿ ಇದೆ. ಖಂಡಿಸ್ತಾರಲ್ಲ, ಎಚ್ಚರಿಸ್ತಾರಲ್ಲ, ಅದು ಏನಪ್ಪ ಅಂದರೆ ತಂದೆ ವೇದನೆ ಇದೆ ಅಲ್ಲಿ. ಅದು ಪ್ರೀತಿ ಇರೋದ್ರಿಂದಲೇ ಖಂಡಿಸ್ತಾರೆ. ಇನ್ನೊಂದೇನಪ್ಪ ಅಂದರೆ ಇಸ್ರಾಯೇಲ್ರಿಗೆ ಬೈದಂಥ ರೀತಿಯಲ್ಲಿ ಹೊರಗಡಿದ್ದಂಥ ಪ್ರಜೆಗಳಿಗೆ ಬೈದಿಲ್ಲ ದೇವರು. ಹೌದು. ಇಸ್ರಾಯೇಲ್ರಿಗೆ ಬೈದಂಥ ರೀತಿಯಲ್ಲಿ ಇಸ್ರಾಯೇಲ್ರನ್ನ ಅಷ್ಟೊಂದು ಹೊಗಳಿದ್ದಾರೆ, ಅದೇ ಇಸ್ರಾಯೇಲ್ರನ್ನ ಕಠಿಣವಾಗಿ ಘೋರವಾಗಿ ಬೈತಾರೆ. ಹೌದಲ್ವಾ? ಭಯಂಕರವಾಗಿ ಬೈದಿದ್ದಾರೆ. ಮತ್ತು ಅಂದರೆ ಪ್ರೀತಿಸಿದವರನ್ನು ತಂದೆ ಎಚ್ಚರಿಸ್ತಾರೆ, ಕೈಯಲ್ಲಿ ಬೆತ್ತ ಹಿಡಿತಾರೆ. ಕೇಳಿಲ್ಲ ಅಂದರೆ ಮತ್ತೆ ಕಠಿಣವಾದಂಥ ಮಾತುಗಳು ಮಾತಾಡ್ತೀವಿ. ಇನ್ನೂ ಕೇಳಿಲ್ಲ ಅಂದರೆ ನಿಜ ಅಂಕ. ಅದೇ ಯೆಶಾಯನ ಗ್ರಂಥದಲ್ಲಿ ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ, ಪಾಪಿಷ್ಟ ಜನವೇ, ದೋಷಭರಿತ ಜನಾಂಗಗಳು. ಎಷ್ಟು ಕಠಿಣವಾದಂಥ ಮಾತಾಡ್ತಾರೆ. ಪಾಪಿಷ್ಟ ಜನವೇ, ದೋಷಭರಿತವಾದಂಥ ಜನರೇ. ಅಲ್ಲಿ ಕತ್ತೆ ಜೊತೆಗೆ ಹೋಲಿಸ್ತಾರೆ. 1ನೇ ಅಧ್ಯಾಯ 1ನೇ ವಚನದಲ್ಲಿ, ಆಕಾಶವೇ ಆಲಿಸು, ಭೂಮಂಡಲವೇ ಕಿವಿಗೊಡು ಅಂತ ಹೇಳ್ತಾ, ನನ್ನ ಮಕ್ಕಳು ನನ್ನ ಮಾತು ಕೇಳಿಲ್ಲ ಅಂತೇಳಿ ಈ ಸಂದರ್ಭ ಓದ್ಬಿಟ್ರೆ ಒಳ್ಳೇದು ಅನಿಸುತ್ತೆ. ಒಂದ್ಸರಿ ಓದ್ಬಿಟ್ಟು ನೋಡಿ. 1ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿಂದ ಪ್ರಾರಂಭವಾಗುತ್ತೆ. 2ನೇ ವಚನದಿಂದ ಓದ್ತೇನೆ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಸೊ ಎಷ್ಟು ಕಠೋರವಾಗಿ ಅನ್ಯ ಜನರಿಗೆ ಒಂದು ಮಾತು ಅಂದಿದ್ದರಿಂದ ಅವರು ತುಂಬ ಜನ ಆಲೋಚನೆ ಮಾಡದೆ, ನೋಡಿ ನಿಮ್ಮ ದೇವರಲ್ಲಿ ಪ್ರೀತಿ ಇಲ್ಲ. ಅಲ್ಲಪ್ಪ, ಸ್ವಂತ ಜನಾಂಗ ಅಂತ ಕರೆಯಲ್ಪಟ್ಟವರನ್ನೇ ಕಠೋರವಾಗಿ ಘೋರವಾಗಿ ಎಚ್ಚರಿಸಿದಾರಲ್ಲ. ಇದರಲ್ಲೇ ಇನ್ನು ಭಯಂಕರವಾದ ಮಾತೇನಪ್ಪ ಅಂದರೆ 21ನೇ ವಚನ. ಅಯ್ಯೋ ಅಯ್ಯೋ ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ.
ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಹೀಗೆ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ. ಎಷ್ಟು ಘೋರವಾದಂಥ ಮಾತು. ಅಂದರೆ ವ್ಯಭಿಚಾರಣಿಗೆ ಹೋಲಿಸಿದ ವ್ಯಭಿಚಾರಣಿಗೆ ದೇವರು ಹೋಲಿಸ್ತಾನೆ. ಹೌದಂಕ. ಈ ಮಾತು ಇವರಿಗೆ ಸಿಕ್ಕಿಲ್ವಾ? ಇಸ್ರಾಯೇಲ್ರನ್ನ ಒಡೆದ ಹಾಗೆ, ಇಸ್ರಾಯೇಲ್ರನ್ನ ನಿಂದಿಸಿದ ಹಾಗೆ, ಬೈದ ಹಾಗೆ ಬೇರೆ ಯಾರನ್ನೂ ದೇವರು ಬೈದಿಲ್ಲ. ಖಂಡಿಸ್ತಾರೆ. ನೀವು ನನ್ನ ಮಕ್ಕಳು ಬನ್ನಿ ಅಂತ ಕರೀತಾರೆ. ಕೇಳಿಲ್ಲ ಅಂದರೆ ಕೆಲವು ಸಂದರ್ಭಗಳಲ್ಲಿ ಇವರು ಗರ್ವಿಷ್ಠರಿರ್ತಾರಲ್ಲ, ಅವ್ರನ್ನ ನೋಡಿ ಅಂತಾರೆ ವಿನಃ ಅಮಾಯಕರನ್ನೇ ಯಾರಿಗೂ ಅಂದಿಲ್ಲ ದೇವರು. ನೀವು ಹೇಳ್ತಿದ್ರೆ ಒಂದು ಚಿಕ್ಕ ಉದಾಹರಣೆ ನೆನಪಾಗ್ತಿದೆ ಅಂಕ. ಸಂಘಟನೆ. ನಮ್ಮ ತಂದೆಯವರು ಚರ್ಚ್ಗೆ ಬರುವಂಥ ಯಾರೋ ಮಕ್ಕಳನ್ನ, ನನ್ನ ಚಿಕ್ಕ ವಯಸ್ಸಿನಲ್ಲಿ ಚರ್ಚ್ಗೆ ಬರುವಂಥ ಯಾರೋ ಮಕ್ಕಳನ್ನು ಏನೋ ತಪ್ಪು ಮಾಡಿದ್ರು, ಹೊಡೆದ್ರು. ಅವರು ಹೊಡೆದಾಗ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಈ ಥರ ಹಾಗೆ ಹೊಡೆದ್ರು, ಹೀಗೆ ಹೊಡೆದ್ರು, ಅದಕ್ಕೆ ಹೊಡೆದ್ಬಿಡ್ಬೇಕಾ, ಇದಕ್ಕೆ ಬೈದು ಬಿಡ್ಬೇಕಾ ಅಂತೇಳಿ ಆ ಥರ ಮಾತಾಡಕ್ಕೆ ಬಂದರು. ಒಂಥರ ಜಗಳ ಮಾಡೋ ಥರ ಟೈಪಲ್ಲಿ ಬಂದು. ಅವಾಗ ನಾವು ಅಂದ್ಕೊಂಡ್ವಿ, ಒಂದೇ ಒಂದು ಪೆಟ್ಟಿಗೆ ನೀವು ಇಷ್ಟೊಂದೆಲ್ಲ ಜಗಳ ಮಾಡ್ತಿದ್ದೀರಾ. ನಮ್ಮಪ್ಪ ನಮಗೆ ಕೋಪ ಬಂದಾಗೆಲ್ಲ ಹೊಡಿತಿರ್ತಾರೆ. ನಮ್ಮಪ್ಪ ನಮಗೆ ಆ ಪೆಟ್ಟುಗಳನ್ನ ಹೋಲಿಸ್ಕೊಂಡ್ರೆ ಈ ಪೆಟ್ಟು ಏನೂ ಅಲ್ಲ. ಎಷ್ಟು ಹೊಡೆದಿದ್ದಾರೆ ನಮ್ಮನ್ನ, ಅದನ್ನ ನೀವು ನೋಡಿಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ವಿ ಅವಾಗ. ಸೊ ಇವಾಗ ಈ ಸಂದರ್ಭನೂ ನೋಡಿದ್ರೆ ಇಸ್ರಾಯೇಲಿಗೆ ತುಂಬಾ ಪೆಟ್ಟುಗಳು, ತುಂಬಾ ಕಠಿಣವಾಗಿ ಕಠಿಣವಾದಂಥ ಪೆಟ್ಟುಗಳು, ಅವಮಾನಗಳು. ಇದು ನೋಡಿದ್ರೆ ಅದು ಏನೂ ಅಲ್ಲ, ಏನೂ ಅಲ್ಲ ನಿಜವಾಗ್ಲೂ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು. ಆ ಪ್ರೀತಿಯನ್ನು ಆಲೋಚನೆ ಮಾಡೋದು ಸುಮಾರು 100 ವಿಷಯಗಳಿದೆ. ದೇವ್ರ ಬಗ್ಗೆ ವಿಚಾರ ಮಾಡಬೇಕಾದ್ರೆ, ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಇದೆ. ಹೌದು. ಎಲ್ಲೋ ಒಂದು ಕಡೆ ಒಂದು ಮಾತು ಅಂದಿದ್ದಾರೆ ಅಂದರೆ ಅದರ ಹಿಂದೆ ಉದ್ದೇಶ ಅರ್ಥ ಮಾಡ್ಕೊಂಡಿಲ್ಲ. ಅಕ್ಷರವನ್ನು ಮಾತ್ರ ನೋಡಿದ್ದಾರೆ. ಅದರ ಹಿಂದೆ ದೇವರ ವೇದನೆ, ದೇವರ ಪ್ರೀತಿ, ದೇವರ ಕಷ್ಟ ಅರ್ಥ ಆಗಿಲ್ಲ ಸಮಾಜಕ್ಕೆ. ಇಸ್ರಾಯೇಲರನ್ನು ಬೇಕಾದರೆ ಅಲ್ಲಿ ಕೋಪದಿಂದ ಮಾತಾಡಿದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಕೋಪದಿಂದ ಮಾತಾಡಿದ್ದಾರೆ. ಹೌದು. ಅಲ್ಲಿ ಅವರ ಚರಿತ್ರೆ, ಅವರ ಇತಿಹಾಸವನ್ನು ನೋಡಿ ಬೇಸರಗೊಂಡ ಆ ಮಾತುಗಳನ್ನು ಅಲ್ಲಿ ಯೇಸು ಕ್ರಿಸ್ತರವರ ಸ್ತ್ರೀಯ ಜೊತೆಗೆ ನುಡಿದು ಆ ಥರ ಮಾತನಾಡಿದ್ದಾರೆ ಹೊರತು ಇಂಟೆನ್ಷನಲ್ ಆಗಿ ಅಲ್ಲಿ ಮಾತನಾಡಿಲ್ಲ. ಏನಿಲ್ಲ. ಅದೇನಪ್ಪ ಅಂದರೆ ಅಲ್ಲಿರುವಂಥ ಜನ ಇನ್ನೂ ಹೆಚ್ಚಾಗಿ ಲೋಕದ ಆಲೋಚನೆಯಲ್ಲಿ ಇದ್ದಾರೆ, ವಿಚಾರ ಮಾಡಿಲ್ಲ ಅವರು. ಹೌದು. ಆಲ್ರೆಡಿ ಸ್ವಂತ ಜನಾಂಗದವರೇ, ಇವಾಗ ಇಸ್ರೇಲ್ ಜನಾಂಗದವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತು ಹೊರಗಡೆ ಇದ್ದವ್ರು ಬಂದು ಕಿರಿಕಿರಿ ಮಾಡಿದಾಗ ಒಂದು ರೀತಿಯಲ್ಲಿ ಹೌದು ಹೇಗಿರುತ್ತೆ. ಹೌದು. ಸೊ ಆ ಸ್ತ್ರೀಯ ಜೊತೆಗೆ ಮಾತನಾಡಿದಂತಹ ಸಂದರ್ಭ ಇಸ್ರಾಯೇಲ್ಯರಿಗೂ ಗುಣಪಾಠ ಹೇಳ್ಕೊಡೋದಕ್ಕಾಗಿ. ಹೌದು. ಯಾಕೆಂದರೆ ಯೇಸುಸ್ವಾಮಿ ಗೊತ್ತು ಏನು ಉತ್ತರ ಕೊಡ್ತಾರೆ ಅಂತ. ಹೌದು. ಸೊ ಆ ಉತ್ತರ ಗೊತ್ತಿರೋದ್ರಿಂದಲೇ ಆ ರೀತಿ ಮಾತನಾಡಿದ್ದಾರೆ. ಆ ರೀತಿ ಮಾತನಾಡಿರೋದ್ರಿಂದನೇ ಇಸ್ರಾಯೇಲ್ಯರಿಗೆ ತೋರಿಸಿ, ನೋಡಿ ನಿಮ್ಮಲ್ಲಿಲ್ಲದಿರುವಂಥ ನಂಬಿಕೆ ಹೊರಗಿನವರಲ್ಲಿ ಬಹಳ ನಂಬಿಕೆ ಅನ್ಯರಲ್ಲಿ ಕಾಣ್ತಿದೆ, ನಿಮ್ಮಲ್ಲಿಲ್ಲ ಅನ್ನುವಂಥ ಗುಣಪಾಠ ಅಲ್ಲಿ ತೋರಿಸೋದಕ್ಕೆ ಮಾತನ್ನು ಕೂಡ ಹೇಳ್ತಾರೆ ಇಸ್ರಾಯೇಲ್ರಿಗೆ. ಇಸ್ರಾಯೇಲ್ರ ವಿಷಯದಲ್ಲಿ ಏನಪ್ಪ ಅಂದರೆ ಅದೇ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಅನಿಸುತ್ತೆ. ಒಂದು ನಿಮಿಷ ನೋಡೋಣ. 11ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 20ನೇ ವಚನದಿಂದ. ಆಗ ಆತನು ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೊರಾಜೇನೆ, ಅಯ್ಯೋ ಬೇತ್ಸೈದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರು ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ನೋಡಿದ್ರೆ ಅಂದರೆ ಇಲ್ಲಿ ಯೇಸುಪ್ರಭು ತೂರು ಸೀದೋನ್ ಪಟ್ಟಣ ಅದು ಅನ್ಯರ ಪಟ್ಟಣ. ಹೌದು. ಇವಾಗ ಈತನು ಎಲ್ಲಿ ಸುವಾರ್ತೆ ಮಾಡಿದ್ದಾರಪ್ಪ ಅಂತ ನೋಡುವಾಗ ಕೊರೇಜೇನೆ, ಬೇತ್ಸಾಯಿದ ಈ ಪ್ರಾಂತದಲ್ಲಿ ಸುವಾರ್ತೆ ಆಗಿದೆ, ಸ್ವಸ್ಥತೆಗಳು ಮಾಡಿದ್ದಾರೆ, ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಅಂದರೆ ಜನರು ಬದಲಾಗಿಲ್ಲ, ಬದಲಾವಣೆ ಇಲ್ಲ. ಇವರಿಗೆ ಪಾಠ ಕಲಿಸೋದಕ್ಕೆ ತೂರು ಸೀದೋನ್ ಪಟ್ಟಣದಲ್ಲಿ ಒಂದು ವೇಳೆ ನಾನು ಸುವಾರ್ತೆ ಮಾಡಿ ಒಂದು ವೇಳೆ ಅದ್ಭುತಗಳನ್ನು ಮಾಡಿದರೆ ಯಾವಾಗಲೂ ಬದಲಾಗ್ತಾ ಇದ್ದರು. ಅವರು ಗೋಣಿ ತಟ್ಟನ್ನು ಒದ್ದುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ರು. ಅವರು ನಿಮ್ಮಲ್ಲಿ ಮಾಡಿದಂಥ ಮಹತ್ ಕಾರ್ಯಗಳಲ್ಲಿ ನಡೆದಿದ್ರೆ ಮತ್ತು ಅನ್ಯರ ಪಟ್ಟಣಗಳನ್ನು ದೇವರು ಮೆಚ್ಕೊಳ್ತಾರಲ್ಲ. ಹೌದೌದು. ಯಾಕೆ ಅಂದರೆ ನಿಮಗಿಂತ ಅವ್ರು ಬೆಟರ್ ಅಂತ ಹೇಳ್ತಾರೆ.
ಯಾರಿಗಿಂತ ಇಸ್ರಾಯೇಲ್ಯರ ಯೆಹೂದ್ಯರಿಗಿಂತ ಅವರೇ ಬೆಟರ್ ಅಂತೇಳಿ ಮಾತಾಡ್ತಾರೆ ಇಲ್ಲಿ. ಹೌದಂಕ, ಹೌದಲ್ವಾ? ನಿಜ ನಿಜ. ಇವೆಲ್ಲ ಇವ್ರ ಕಣ್ಣಿಗೆ ಬೀಳ್ತಾ ಇಲ್ವಾ? ಅದೇ ಅಂಕಲ್, ಪರಿಶೀಲನೆ ಇಲ್ಲ ಅಲ್ಲಿ, ಪರಿಶೀಲನೆ ಇಲ್ಲ ಅಷ್ಟೇ. ನೀವು ಹೇಳಿದಾಗೆ ಅದರ ಹಿಂದೆ ಚರಿತ್ರೆ ಇದೆ. ಗರ್ವಿಷ್ಠರಾದಂಥ ಅರಸರಿದ್ದಾರೆ, ದೇವರ ಜೊತೆಗೆ ಸಮಾನರಾಗಿ ಹೋಲಿಸಿಕೊಂಡಂಥ ಅರಸರಿರೋದ್ರಿಂದ ಆ ಮಾತುಗಳು ಯೇಸು ಕ್ರಿಸ್ತರು ಮಾತಾಡಿದ್ದಾರೆ ವಿನಃ ಅದರಲ್ಲಿ ಪ್ರೀತಿ ಇದೆ. ಒಟ್ಟಿನಲ್ಲಿ ಅವ್ರಿಗೂ ಕೂಡ ಸುವಾರ್ತೆ ಹೋಗಬೇಕು, ಅವ್ರ ಮೂಲಕ ಬುದ್ಧಿ ಕಲಿಬೇಕು ಇಸ್ರೇಲ್ ಜನಾಂಗದವರು ಅಂತೇಳಿ ಇವ್ರ ಮೂಲಕ. ಅಂದರೆ ಎಷ್ಟು ದೊಡ್ಡ ಮಾತು ಹೇಳ್ತಾರಲ್ಲ ಅವರು. ಹೌದು. ಹಾಗಾಗಿ ಆ ಮಾತನ್ನು ಹೇಳಿದ್ದಾರೆ ವಿನಃ ಅದರಲ್ಲಿ ಪ್ರೀತಿ ಇದೆ, ಜ್ಞಾನ ಇದೆ, ಸಮಾಜಕ್ಕೆ ಒಂದು ಒಳ್ಳೆಯ ಪಾಠವನ್ನು ಕಲಿಸ್ಬೇಕು ಅಂಥೇಳಿ ಒಂದು ಆಕೆಯನ್ನು ಪರೀಕ್ಷೆ ಮಾಡಿ ಆಕೆ ಮೂಲಕ ಹೊರಗಡೆ ಬಂದಂಥ ಮಾತಿನ ಮೂಲಕ ಟೋಟಲ್ ಎಲ್ಲರಿಗೂ ತಿಳಿಸುವಂಥದ್ದು. ಆಕೆ ಏನು ಮಾತಾಡಿದಳು ಅದನ್ನು ಬರೆಸ್ತಾರೆ ಅವರು. ಹೌದು. ಹೌದಲ್ವಾ? ಹೌದೌದು ಅಂಕ, ಮರೆ ಮಾಡಿಲ್ಲ ಅದು ಪ್ರಭು. ಫಿಲ್ಟರ್ಸ್ ಏನು ಹಾಕಿಲ್ಲ ಅಂತ ಮಾಡಿಲ್ಲ. ಅದೇ ಸೊ ಫಿಲ್ಟರ್ಸ್ ಇಲ್ದರೆ ಮಾತಾಡಿರುವಂಥ ಮಾತುಗಳು ಬರೆದಂಥವ್ರು ಕೂಡ ಹಾಗೆ ಬರೆದಿದ್ದಾರೆ. ಅಲ್ಲೇನು ಮತ್ತೆ ಬದಲಾವಣೆಗಳೇನು ಇವರು ಅನ್ಯರು ಈ ಥರ ಬಂದಿದ್ದಾರೆ ನಾನು ಯಾಕೆ ಬರಲಿ ಅಂತೇಳಿ ಮರೆ ಮಾಡಿಲ್ಲ. ದೇವರು ಮರೆ ಮಾಡೋಕೆ ಬಿಡಲಿಲ್ಲ, ಇದ್ದದ್ದಿದ್ದ ಹಾಗೆ ಬರೆಸಿದ್ದಾರೆ. ಅವ್ರು ಏನು ಅಂದಿದ್ದಾರೆ, ಅವ್ರು ಏನು ಉತ್ತರ ಕೊಟ್ಟಿದ್ದಾರೋ, ಅವರ ನಂಬಿಕೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಿದ್ದಾರೆ ಅಲ್ಲಿ. ಹೌದು. ಆ ರೊಟ್ಟಿಯ ವಿಚಾರಕ್ಕೆ ಬಂದಾಗ ರೊಟ್ಟಿ ಅಂದರೆ ರೊಟ್ಟಿ ಅಲ್ಲ, ನಾಯಿಗಳಂದರೆ ನಾಯಿಗಳು ಅಲ್ಲ, ಅದೆಲ್ಲ ಸಾಮ್ಯದ ರೂಪದಲ್ಲಿ ಇವ್ರ ಮೂಲಕ ಸಿಗುವಂಥದ್ದು ಆಶೀರ್ವಾದ, ಒಂದು ಆತ್ಮಿಕವಾದಂಥ ಆಶೀರ್ವಾದ. ಕೊನೆಯದಾಗಿ ಏನಪ್ಪ ಅಂದರೆ ತನ್ನ ದೇಹವೇ ರೊಟ್ಟಿಗೆ ಹೋಲಿಸ್ತಾರೆ. ಹೌದು, ತನ್ನ ದೇಹವೇ ರೊಟ್ಟಿಗೆ ಹೋಲಿಸ್ತಾರೆ, ತನ್ನ ವಾಕ್ಯವೇ ರೊಟ್ಟಿಗೆ ಹೋಲಿಸ್ತಾರೆ. ಈ ರೀತಿ ಇರುತ್ತೆ. ಯೇಸು ಪ್ರಭು ಮೂಲಕ ಬಂದಂಥ ವಚನಗಳಿಗೂ ತಗೊಳ್ಬೋದು. ಓಕೆ, ಅದು ಆತ್ಮಿಕವಾದಂಥ ವಿಷಯ, ಆತ್ಮಿಕವಾದಂಥ ಆಶೀರ್ವಾದ, ಆತ್ಮಿಕವಾದಂಥ ಔಷಧಿ. ರೊಟ್ಟಿ ಅಂದರೆ ಶಾರೀರಿಕವಾಗಿ ಕಣ್ಣು ಕಾಣುವಂಥ ರೊಟ್ಟಿ ಅಲ್ಲ. ಇಲ್ಲಿ ಮಕ್ಕಳ ಮಧ್ಯದಲ್ಲಿ ಇಲ್ಲಿ ನಡೆಯುವಂಥದ್ದು ತೋರಿಸಿ ಆತ್ಮಿಕವಾದಂಥ ಜ್ಞಾನವನ್ನು ತೋರಿಸ್ತಿದ್ದಾರೆ. ಹೌದು. ಸೊ ರೊಟ್ಟಿ ಅಂತಂದರೆ ಆತ್ಮಿಕವಾದಂಥ ಆಶೀರ್ವಾದವನ್ನು ಸುವಾರ್ತೆ. ಹೌದು. ಈ ಆತ್ಮಿಕವಾದಂಥ ಆಶೀರ್ವಾದ ಮೊಟ್ಟ ಮೊದಲು ಇಸ್ರೇಲ್ ಜನಾಂಗದವ್ರಿಗೆ ಸಿಗಬೇಕು. ಇಸ್ರೇಲ್ ಜನಾಂಗದವ್ರಿಗೆ ಸಿಗಬೇಕು. ಇವ್ರ ಮೂಲಕ ಟೋಟಲ್ ಲೋಕಕ್ಕೆ ಹರಡಬೇಕು ಈ ಆತ್ಮಿಕವಾದಂಥ ಆಶೀರ್ವಾದ. ಇದು ದೇವರ ಸಂಕಲ್ಪ. ಓಕೆ. ಸೊ ತುಂಬ ಜನ ಈ ಮಾತನ್ನು ನೋಡಿಕೊಂಡು ತೋರಿಸುತ್ತಾ ನಿಮ್ಮ ಕ್ರಿಸ್ತನು, ನಿಮ್ಮ ದೇವರು, ನೀವು ಹಿಂಬಾಲಿಸುವಂಥ ಅವರಲ್ಲೇ ಪ್ರೀತಿ ಇಲ್ಲ ಎಂದ ಈ ಒಂದು ವಚನವನ್ನು ತೋರಿಸಿಕೊಂಡು ಹೈಲೈಟ್ ಮಾಡ್ತಿದ್ದಾರೆ ಇದನ್ನು. ಹೌದು. ಯಾಕೆಂದರೆ ಅವರು ಹೇಗಾದರೂ ಮಾಡಿ ಬೈಬಲನ್ನು ತಪ್ಪಿಡಿಬೇಕು, ಕ್ರೈಸ್ತರನ್ನು ಇಲ್ಲಿಂದ ಓಡಿಸ್ಬಿಡ್ಬೇಕು, ಅವರ ನಂಬಿಕೆಯನ್ನು ಧಕ್ಕೆ ಉಂಟು ಮಾಡಬೇಕು, ದೇವರಿಂದ ಇವ್ರನ್ನ ದೂರ ಮಾಡಿಸ್ಬೇಕು ಅಂತೇಳಿ ಅನೇಕ ಪ್ರಯತ್ನ ನಡೀತಾ ಇರುತ್ತೆ. ಬಹಳ ಇವಾಗಲ್ಲ, ಆವಾಗಲಿಂದ ನಡೀತಾನೆ ಇದೆ, ಮೊದಲಿನಿಂದ ನಡೀತಾನೆ ಇದೆ, ಇವಾಗಲೂ ನಡೀತಾ ಇದೆ. ಯಾರು ಎಷ್ಟು ಮಂದಿ ಕಲ್ಲು ಹಾಕಿದ್ರು ಇದು ಉನ್ನತವಾಗಿ ಅಭಿವೃದ್ಧಿ ಆಗುತ್ತೆ, ನಿಲ್ಲುವುದಿಲ್ಲ. ಸೊ ಒಳ್ಳೆಯ ರೀತಿಯಾಗಿ ಉತ್ತರವನ್ನು ದಯಪಾಲಿಸಿದ್ದೀರಾ ಅಂಕಲ್. ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಯಾಕೆಂದರೆ ತುಂಬ ಜನ ಈ ರೀತಿಯಾಗಿ ಚಿಕ್ಕ ಪುಟ್ಟ ಸಂದರ್ಭಗಳನ್ನು ನೋಡುತ್ತಲೇ ಸತ್ಯವೇದದ ಮೇಲೆ ಮಣ್ಣು ಹೊರಿಸುವಂಥವ್ರು ತುಂಬ ಜನ ಇದ್ದಾರೆ. ಇದೇನು ದೊಡ್ಡ ಸಂದರ್ಭ ಅಲ್ಲ, ಚಿಕ್ಕದ್ದಾಗಿದ್ದರೂ ಕೂಡ ಅದು ಹೇಳಿದಾಗೆ ಪೇಪರ್ ಪೂರ್ತಿ ಬೆಳ್ಳಗಿರುತ್ತೆ. ನಾವೆಲ್ಲಾದ್ರೂ ಒಂದು ಚಿಕ್ಕ ಚುಕ್ಕಿ ಇಟ್ಟರೆ ನಾವು ಚಿಕ್ಕ ಚುಕ್ಕಿಯನ್ನು ಹೇಗಾದರೆ ನೋಡ್ತೇವಲ್ವ, ಅದೇ ಹೌದು. ಯೇಸು ಕ್ರಿಸ್ತರು ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ, ಹೌದು. ಮನುಷ್ಯರು ಮಾಡಲಿಕ್ಕಾಗದಂಥ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ಹೌದು. ಆದರೆ ಈ ಒಂದು ಸಂದರ್ಭದಲ್ಲಿ ಹೀಗೆ ಮಾತನಾಡಿರುವಂಥದ್ದನ್ನು ಮಾತ್ರ ತೆಗೆದುಕೊಂಡು ಈ ರೀತಿ ನಿಮ್ಮ ದೇವರು ನಾಯಿಗಳೊಂದಿಗೆ ಹೋಲಿಸಿದ್ದಾರೆ, ರೊಟ್ಟಿಗಳನ್ನು ಕೊಡೋದಿಲ್ಲ ಅಂತ ಈ ರೀತಿಯಾದಂಥ ಕಾನ್ಸೆಪ್ಟ್ ತಂದಿದ್ದಾರೆ. ಸೊ ಹಾಗಾಗಿ ಒಳ್ಳೆ ರೀತಿಯಾಗಿ ಉದಾಹರಣೆಗಳನ್ನು ಕೊಟ್ಟು ಚರಿತ್ರೆಯನ್ನು ತೋರಿಸಿ ತಿಳಿಸಿದ್ದೀರಾ. ಮತ್ತೊಂದು ಆವರ್ತಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸೊ ಇನ್ನೂ ಅನೇಕ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ ಸತ್ಯವೇದದಲ್ಲಿ. ಕೆಲವೊಬ್ಬರಿಗೆ ಪ್ರಶ್ನೆಗಳಿರ್ತವೆ, ಹೇಳ್ಕೊಳ್ಳೋದಿಲ್ಲ. ಕೆಲವೊಬ್ಬರಿಗೆ ಇರುವಂಥ ಪ್ರಶ್ನೆಗಳನ್ನು ಹೇಳ್ತಾರೆ, ಬಟ್ ಅವ್ರಿಗೆ ಇನ್ನೂ ಉತ್ತರಗಳು ಸಿಗೋದಿಲ್ಲ. ತುಂಬ ಜನ ಸೇವಕರು ಹೇಳ್ತಾರೆ, ನೀವು ನಮ್ಮನ್ನು ಕೇಳಬಾರ್ದು, ಕ್ವಶನ್ ಕೇಳಬಾರ್ದು, ಹಂಗೆ ಅದು ಸಮಾಧಿ ಆಗುತ್ತೆ. ಇಲ್ಲ, ಯಾಕಂದರೆ ಇವರಿಗೆ ನಿಜವಾಗಲೂ ಉತ್ತರ ಗೊತ್ತಿದ್ದರೆ ಅವರು ಹೇಳ್ತಾರೆ. ಹೌದಲ್ವಾ? ಅಂದರೆ ಪೇತ್ರನ ಬರೆದ ಪತ್ರಿಕೆಯಲ್ಲಿ ಇರುತ್ತೆ ಮಾತು. ಆ ಸಂದರ್ಭ ಏನಪ್ಪ ಅಂದರೆ, ಯಾರಾದ್ರೂ ನಿಮಗೆ ಪ್ರಶ್ನೆ ಕೇಳಿದರೆ ನೀವು ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ಸೇವಕರೇ ಉತ್ತರ ಕೊಟ್ಟಿಲ್ಲ ಅಂದರೆ ಅಮಾಯಕರು ಏನು ಮಾಡ್ತಾರೆ? ಇನ್ನು ಯಾರ ಬಳಿಗೆ ಹೋಗ್ತಾರೆ? ಇವಾಗ ಓದುವಾಗ ಅರ್ಥ ಆಗಲ್ಲ. ಮತ್ತು ಟ್ರೈನಿಂಗ್ ಮಾಡಿರ್ತಾರಲ್ಲ ಸೇವಕರು, ಸ್ಟಡಿ ಮಾಡಿರ್ತಾರೆ, ಟ್ರೈನಿಂಗ್ ಮಾಡಿರ್ತಾರೆ, ಅಲ್ಲೆಲ್ಲಿ ಕಾಲೇಜಿಗೆ ಹೋಗಿರ್ತಾರೆ, ಮತ್ತು ಇವರು ತಿಳಿಸ್ಬೇಕಲ್ಲ.
ಅದು ಜವಾಬ್ದಾರಿ ಅವ್ರ ಮೇಲೆ, ಅವ್ರ ಜವಾಬ್ದಾರಿ ಇದೆ. ಆ ಮಕ್ಕಳಿಗೆ ಏನಪ್ಪ ಅಂದರೆ ಏನೋ ಒಂದು ಪ್ರಶ್ನೆ ಬಂದಿದೆ. ಪ್ರಶ್ನೆ ಬಂದಾಗ ಇವಾಗ ಅರ್ಥ ಆಗಿಲ್ಲ ಅಂದರೆ ನಾನು ಅರ್ಥ ಮಾಡಿಕೊಂಡು ತಿಳಿಸ್ತೀನಪ್ಪ, ನನಗೆ ಟೈಮ್ ಕೊಡು ಅಂತ ಅನ್ನೋದ್ರು ಕೇಳ್ಕೊಬೋದು. ಅದು ಬೇರೆ ರೀತಿ, ತಪ್ಪೇನಿಲ್ಲ, ಹೌದಲ್ವಾ? ಕೆಲವು ವಿಷಯಗಳು ಆಗಿರುತ್ತೆ, ಕಠಿಣವಾಗಿರುತ್ತೆ, ಬೇಗ ಅರ್ಥ ಆಗಲ್ಲ. ನಾವು ಸ್ವಲ್ಪ ಟೈಮ್ ತೊಗೊಂಡಾದ್ರೂ ನಾವು ಮಾತಾಡ್ಬೋದು. ಏಕ್ದಮ್ ಅದು ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವ್ರ ಹತ್ರ ಕೇಳ್ಕೊಳ್ಳಿ, ಅವರೇ ನಿಮಗೆ ಉತ್ತರ ಕೊಡ್ತಾರೆ. ಮತ್ತು ನೀವು ಯಾಕಿದ್ದೀರ? ದೇವರು ಉತ್ತರ ಕೊಡೋದಕ್ಕೆ ದೇವರು ಉತ್ತರ ಕೊಟ್ಟರೆ ಮತ್ತು ಬೈಬಲ್ ಯಾಕೆ? ದೇವರೇ ಡೈರೆಕ್ಟಾಗಿ ಮಾತಾಡಿದ್ರೆ ಇನ್ನು ಸತ್ಯವೇದ ಅಷ್ಟೇ ಅಲ್ವಾ? ಇವಾಗ ದೇವರೇ ನೇರವಾಗಿ ಬಂದು ಮಾತಾಡಿದ್ರೆ, ಇವಾಗ ಸಮೂವೇಲನ ಬಳಿಯಲ್ಲಿ ಮಾತಾಡಿದ ಹಾಗೆ, ಇಲ್ಲಾಂದರೆ ಮೋಶೆ ಬಳಿಯಲ್ಲಿ ಮಾತಾಡಿದ ಹಾಗೆ ನಮ್ಮಲ್ಲಿ ಬಂದು ಮಾತಾಡ್ತಾ ಇದ್ದರೆ ಮತ್ತು ಬೈಬಲ್ ಯಾಕೆ ಕೊಟ್ಟಿದ್ದಾರೆ? ಹೌದು, ಬೈಬಲಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ, ಯಾವುದು ಮರೆ ಮಾಡಿಲ್ಲ. ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾರೆ, ನಾನು ಒಂದನ್ನು ಮರೆ ಮಾಡದೆ ಎಲ್ಲವನ್ನು ಹೇಳಿದ್ದೀನಿ, ಬಿಡಿಸಿ ಬಿಡಿಸಿ ಹೇಳಿದ್ದೀನಿ. ಹೌದು, ದೇವರ ಸಂಕಲ್ಪವನ್ನು ಕುರಿತು ಏನು ಮರೆ ಮಾಡಿಲ್ಲ, ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ. ಎರಡನೇದಾಗಿ ಬರೆದಿದ್ದೀನಿ ಕೂಡ ಅಂತ ಹೇಳ್ತಾರೆ. ಹೌದು, ಬರೆದಿರುವಂಥ ವಾಕ್ಯಗಳನ್ನು ನಾವೇನು ಮಾಡಬೇಕು? ಓದಬೇಕು ಅಂತ ಹೇಳ್ತಾರೆ. ದೇವರು ಎಷ್ಟು ಪ್ರೀತಿ ಸ್ವರೂಪ ಅಂತ ನೋಡುವಾಗ ಮನೆ ಮನೆಗೆ ಬೈಬಲ್ ಗ್ರಂಥವನ್ನು ತಲುಪಿಸಿದ್ದಾರೆ. ಯಾವ್ಯಾವ ಭಾಷೆಯಲ್ಲಿ ಬೇಕೋ ಎಲ್ಲ ಭಾಷೆಗಳಲ್ಲಿ ಕೊಟ್ಟಿದ್ದಾರೆ. ದೇವ್ರ ಕೃಪೆ ಅಲ್ವಾ? ಹೌದು, ದೇವ್ರ ಪ್ರೀತಿ ಅಲ್ವಾ? ಅದ್ಭುತ ದೇವರು, ಅದ್ಭುತ ಸ್ವರೂಪನು. ನಿಜವಾಗಲೂ ಆತನು ಪ್ರೀತಿ ಸ್ವರೂಪ, ಆತನ ಕರುಣೆ ಉನ್ನತವಾದದ್ದು. ಸೊ ಈ ರೀತಿ ಅನೇಕ ಪ್ರಶ್ನೆಗಳಿದ್ದಾವೆ ಅಂಕಲ್ ಮನುಷ್ಯರಲ್ಲಿ. ಇನ್ನೂ ಹೇಳಬೇಕು ಅಂತಂದರೆ ಸೇವಕರಲ್ಲೂ ಕೂಡ ತುಂಬ ಪ್ರಶ್ನೆಗಳಿದ್ದಾವೆ. ಅದೌದು, ವಿಶ್ವಾಸಿಗಳಲ್ಲಿರುವಂಥ ಪ್ರಶ್ನೆಗಳೇ ಅಂತ ಅಂದ್ಕೊಂಡ್ರೆ ಸೇವೆ ಮಾಡ್ತಿರುವಂಥ ಸೇವಕರಲ್ಲೇ ಪ್ರಶ್ನೆಗಳಿರ್ತವೆ, ಬಹಳ ಇದ್ದಾವೆ. ಅದಕ್ಕೆ ಅವರ ಬೋಧನೆಗಳಲ್ಲಿ ಅಂಥ ಸಂದರ್ಭಗಳನ್ನ ತರೋದಕ್ಕೆ ಹೋಗಲ್ಲ. ಆ ಪ್ರಶ್ನೆಗಳು ಎಲ್ಲಿ ಹುಟ್ಟುತ್ತೋ ಅಲ್ಲಿ ಮಾತನಾಡೋದಿಲ್ಲ, ಅವರು ಮಾತಾಡೋದಕ್ಕೆ ಹೋಗಲ್ಲ. ಯಾಕೆ ಮಾತಾಡಲ್ಲ ಅಂದರೆ, ಇವಾಗ ಪ್ರಶ್ನೆ ಕೇಳೋರು ಬಹಳ ಮಂದಿ ಇದ್ದಾರೆ, ಅವ್ರವ್ರ ಸಭೆಗಳಲ್ಲಿದ್ದಾರೆ. ಮತ್ತು ಇವರು ಇನ್ನೊಂದು ಬೆದರಿಸ್ತಾರೆ, ಹೆದರಿಕೆ ಹುಟ್ಟುವಂಥದ್ದು. ನೀವು ನಮಗೆ ಪ್ರಶ್ನೆ ಕೇಳಿದರೆ ದೇವ್ರು ನಿಮಗೆ ಶಾಪ ಕೊಡ್ತಾರೆ ಹಾಗೆ ಕೂಡ ಹೇಳೋರಿದ್ದಾರೆ. ಯಾಕೆಂದರೆ ತಪ್ಪಿಸ್ಕೊಳ್ಳೋದಕ್ಕಿದೆಯಲ್ಲ. ಹೌದೌದು, ಇವರು ತಪ್ಪಿಸ್ಕೊಳ್ಳೋದಕ್ಕೆ ಮಾಡುವಂಥದ್ದು. ಅದೇ ಉತ್ತರವಿಲ್ಲದೆ ಬೇರೆ ಏನೋ ಹೇಳಿ ಬಾಯಿ ಮುಚ್ಚಿಸ್ತಾರೆ. ಇವರು ನಿಜ ಅಂತ ಅಂದ್ಕೊಂಡು ಕೇಳೋದಕ್ಕೆ ಹೋಗಲ್ಲ ನೆಕ್ಸ್ಟ್ ಟೈಮಿಂದ. ಯಾಕೆ ಬೇಕು ಬಿಡಪ್ಪ ಸಹವಾಸ, ಸುಮ್ಮನೆ ಶಾಪ ತಂದುಕೊಳ್ಳೋದಕ್ಕೆ ಜೈ ಅಂದ್ಬಿಡೋಣ ಅಂತಾರೆ. ಸೊ ಆ ರೀತಿ ಅನೇಕ ಪ್ರಶ್ನೆಗಳಿದ್ದಾವೆ ಅಂಕಲ್ ಇನ್ನು. ಸೊ ಇವತ್ತು ಸಹೋದರರು ಕೊಡಗುಯಿಂದ ಪಾಪಣ್ಣವರು ಈ ಪ್ರಶ್ನೆಯನ್ನು ರೇಸ್ ಮಾಡಿದ್ದಾರೆ. ಈ ರೀತಿ ಅನೇಕ ಪ್ರಶ್ನೆಗಳಿದ್ದಾವೆ. ನಿಮಗೂ ಕೂಡ ಅಂಥ ಪ್ರಶ್ನೆಗಳೇನಾದ್ರು ಇದ್ದರೆ ಕೆಳಗಡೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನಿಮ್ಮ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಈ ವೇದಿಕೆಯ ಮೂಲಕವಾಗಿ ನಿಮಗೆ ತಲುಪುವಂಥದ್ದಾಗಿದೆ. ದಯವಿಟ್ಟು ನಿಮಗೆ ಯಾವುದೇ ರೀತಿಯಂಥ ಪ್ರಶ್ನೆಗಳಿದ್ದಾಗಿ ಸತ್ಯವೇದಕ್ಕೆ ಅನುಗುಣವಾಗಿರುವಂಥದ್ದು, ಸತ್ಯವೇದದಲ್ಲಿರುವಂಥ ಪ್ರಶ್ನೆಗಳು, ಈ ರೀತಿಯಾಗಿ ಎಲ್ಲ ಸತ್ಯವೇದದಲ್ಲಿ ಪ್ರೀತಿಯನ್ನೇ ತೋರಿಸುವಂಥದ್ದಾಗಿದೆ. ಆದರೆ ಆ 12ನೇ ಅಧ್ಯಾಯ ಮತ್ತಾಯನ ಬರೆದಂಥ ಸುವಾರ್ತೆಯಲ್ಲಿ ಮಾತ್ರ ಕಠಿಣವಾಗಿ ಮಾತನಾಡಿದ ಹಾಗೆ ಕಾಣುತ್ತೆ. ನಿಜಕ್ಕೂ ಅದು ಸಂದರ್ಭ ಏನು, ಅದರ ಚರಿತ್ರೆ ಏನು, ಅದರ ಇತಿಹಾಸವೇನು, ಯೇಸು ಕ್ರಿಸ್ತರವರ ಆಂತರ್ಯವೇನು, ಇದೆಲ್ಲ ನಮ್ಗೆ ಅರ್ಥ ಆದ್ರೇ ಆ ಸಂದರ್ಭ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇಂಥ ಪ್ರಶ್ನೆಗಳು ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಪ್ರಶ್ನೆಗಳನ್ನು ಆಡಿಯೋ ಮೆಸೇಜ್ ರೂಪದಲ್ಲಿ ಆಗಿರಬಹುದು, ಟೈಪ್ ಮಾಡಿ ಆಗಿರಬಹುದು, ನೀವು ಕೆಳಗಿರುವಂಥ ಕಾಂಟ್ಯಾಕ್ಟ್ಸ್ಗೆ ಕಳುಹಿಸಬಹುದು. ನಿಮ್ಮ ಪ್ರಶ್ನೆಗಳನ್ನು ಈ ವೇದಿಕೆ ಮುಖಾಂತರವಾಗಿ ವಿವರಿಸುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುವಂಥದ್ದಾಗಿದೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು, ಈ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿದೆ ಎಂಬುದಾಗಿ ನಾನು ನಂಬುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡುತ್ತಿದ್ದೇವೆ. ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ದೈವ ಸೇವಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತದೆ. ಎಲ್ಲರೂ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಅನೇಕರ ಬಳಿಯಲ್ಲಿ ಆ ಪ್ರಶ್ನೆಗಳು ಇದೆ ತಂದೆ. ಸತ್ಯವೇದ ಗ್ರಂಥದಲ್ಲಿ ನೀವು ಎಲ್ಲವನ್ನು ಕೂಡ ಬಿಡಿಸಿ ಬರೆಸಿದ್ದೀರಾ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಪರಿಶೋಧನೆ ಮಾಡಿ ಅಂತಲೂ ನೀವು ಹೇಳ್ತಾ ಇದ್ದೀರಿ ತಂದೆ. ಪರಿಶೋಧನೆ ಮಾಡಿದಾಗ, ಭಕ್ತಿಯಿಂದ ನಿಮ್ಮನ್ನು ಕೇಳಿಕೊಂಡಾಗ ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಸಿಗುತ್ತೆ ತಂದೆ. ಅದು ನಿಮ್ಮ ಕೃಪೆ ಮೂಲಕನೇ ಸಾಧ್ಯ. ತಂದೆಯ ದೇವರೇ, ಇಷ್ಟು ತನಕ ಕೆಲವು ವಿಷಯಗಳನ್ನು ನಾವು ಮಾತನಾಡ್ಕೊಂಡಿದ್ದೀವಿ. ಭೂಲೋಕದಲ್ಲಿದ್ದಂಥ ಅನ್ಯರು ಆಗಿರ್ಬೋದು, ಕ್ರೈಸ್ತರು ಆಗಿರ್ಬೋದು, ಪ್ರತಿ ಮನುಷ್ಯರನ್ನು ನೀವೇ ಉಂಟು ಮಾಡಿದ್ದೀರ ತಂದೆ. ಎಲ್ಲರಿಗೂ ನೀವೇ ತಂದೆ, ಎಲ್ಲರಿಗೂ
ಜನನ ಕೊಟ್ಟವರು ನೀವೇ, ಎಲ್ಲರಿಗೂ ಜೀವಿತವನ್ನು ಕೊಟ್ಟವರು ನೀವೇ, ಎಲ್ಲರಿಗೂ ಆತ್ಮವನ್ನು ಶರೀರವನ್ನು ಕೊಟ್ಟವರು ನೀವೇ, ಬದುಕೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ನೀವೇ ತಂದೆ. ಆದರೆ ಈ ಲೋಕದಲ್ಲಿ ಜನ ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಹಿಡಿದುಕೊಂಡು ನಿಮ್ಮಿಂದ ದೂರವಾಗಿ ಮಾಡಬಾರದ ಪಾಪಗಳನ್ನು ಮಾಡಿ ಕೊನೆಯದಾಗಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಪ್ರಿಯ ಕುಮಾರನು ಈ ಲೋಕಕ್ಕೆ ಬಂದು ಸತ್ಯದ ಮಾರ್ಗವನ್ನು ತೋರಿಸಿ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟು ತಂದೆ ನಿಮ್ಮ ಬಳಿಗೆ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ತಂದೆ. ಅದು ನಿಮ್ಮ ಕೃಪೆ ಮೂಲಕ ತಂದೆ, ಅದಕ್ಕೆ ನಿಮಗೆ ಸ್ತೋತ್ರಗಳು. ತಂದೆಯಾದ ದೇವರೇ, ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮದ ಮೂಲಕ ಅನೇಕರಿಗೆ ಸತ್ಯವಾದಂಥ ಸುವಾರ್ತೆಯನ್ನು, ಇಲ್ಲ ನಿಮ್ಮ ಜ್ಞಾನವನ್ನು, ನಿಮ್ಮ ವಾಕ್ಯಗಳನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ನಿಮ್ಮ ಕೃಪೆ ಮೂಲಕ ನೀವು ನಡೆಸ್ತಾ ಇದ್ದೀರಾ ತಂದೆ, ನಿಮಗೆ ಸ್ತೋತ್ರಗಳು. ಅದೇ ರೀತಿಯಲ್ಲಿ ನಿಮ್ಮ ಮಗನಾಗಿರುವಂಥ ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರ, ಆತನ ಸೇವೆಗೋಸ್ಕರ, ಆತನ ನಡೆಸುವಂಥ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ನಿಮ್ಮ ಜ್ಞಾನದಲ್ಲಿ ಭಕ್ತಿಯಲ್ಲಿ ಬೆಳೆಸಿ ತಂದೆ. ಎಷ್ಟು ಮಂದಿ ವೀಕ್ಷಿಸ್ತಾ ಇದ್ದಾರೋ ಎಲ್ಲರೂ ಹೆಸರುಗಳಿಂದ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಪಾಪಣ್ಣಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನನ್ನು, ಆತನ ತಂದೆ ತಾಯಿಗಳನ್ನು, ಕುಟುಂಬವನ್ನು ಆಶೀರ್ವದಿಸಿ, ಆತನ ಕುಟುಂಬವನ್ನು ಆಶೀರ್ವದಿಸಿ ಕನಿಕರಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು.